ವ್ಯೂಮವಕ್ತ್ರಂ ಮಹಾಪ್ರಿಯಂ ಪ್ರಲಯಾತ್ ಸ್ವಾಮಿ ಭೂತನಾಮ हिन्नुडी जैसे भी हो, जहां भी हो, जो भी हो, खबर तो हम रखेंगे। तुम्हारा जीना भी हमसे, मौत भी। ಬ್ರದರ್, ಹುಟ್ಟು ಸಾವು ಡಿಸೈಡ್ ಮಾಡಬೇಕಾಗಿರೋದು ನೀನಲ್ಲ. ಶಿವೋಹಂ अघोरी पड़े ದುತ್ತರೈ ಮಾತುರೈ. ಯಾರು ನೀ? ಈ ದುಷ್ಟ ಚಟುವಟಿಕೆಗಳು ಯಾಕೆ? ಶಿವೋಹಂ. ಒಂದು ಕೆಟ್ಟದ್ರಿಂದ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾನು ಕೆಟ್ಟದನ್ನೇ ಮಾಡ್ತೀನಿ. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು? ಮಳೆಹೊನ್ನೂರು ಅನ್ನೋ ಊರಲ್ಲಿ ರಾಮಜೋಶಿ ಅನ್ನೋರಿದ್ರು. ಅವರ ತಂಗಿ ಯಶೋಧ ಜೊತೆ ಅಣ್ಣ ಹೋಗಿ ಬರ್ತೀನಿ. ಜಾಗ್ರತೆ. ಅವರ ಒಬ್ಬನೇ ಮಗ ಜಾತ್ರೆಗೆ ಹೋಗಿದ್ದಾಗ ಹಲೋ ಹೇಳಮ್ಮ. ಯಾರ್ ಶಾಪನೂ ನಿನ್ ಮಗುಗೆ ತಟ್ಟದೆ ಇರ್ಲಿ. ಇದೇ ಕೋಪಕ್ಕೆ ಅವ್ರ ತಂಗಿನ ರಾಮಜೋಯಿಸರು ದೂರ ಇಟ್ರು. ಇದೇ ಕೊರಗಲ್ಲಿ ರಾಮಜೋಯಿಸರು ಅವರ ಪತ್ನಿ ಹಾಸಿಗೆ ಹಿಡಿದ್ರು. ಫಾರಿನಲ್ಲೇ ಓದಿ ಲವ್, ಮದುವೆ, ಡೈವರ್ಸ್ ಆದ ತಂಗಿ ಯಶೋಧ ಎಷ್ಟೇ ವರ್ಷ ಕಳೆದ್ರು ಮಗುನ ಕಳೆದು ಕೊರಗು ಮರೆಯಕ್ಕಾಗ್ತಿರ್ಲಿಲ್ಲ. ನಾನು ಮಾಡಿದ ತಪ್ಪಿಗೆ ಅಣ್ಣ ನನ್ನ ನೆನ್ಸ್ಕೊತಾನೋ ಇಲ್ವೋ ಅದು ಗೊತ್ತಿಲ್ಲ. ಕಳ್ದೋಗಿರೋ ಕರ್ಣನ್ನ ಹುಡುಕಿದ್ರಾಯ್ತು. ಸಿರಿ, ಕರ್ಣ ಎಲ್ಲಿದ್ದಾನೆ, ಹೇಗಿದ್ದಾನೆ, ಬದುಕಿದಾನೋ ಸತ್ತಿದಾನೋ ಅಂತಾನೂ ನನಗೆ ಗೊತ್ತಿಲ್ಲ. ಕರ್ಣ ಏನಾದ್ರೂ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ರೆ ಅವನೇ ಕರ್ಣ ಅಂತ ನನಗೆ ಗೊತ್ತೂ ಆಗೋದಿಲ್ಲ. ಅದೇ ತಾನೇ ನಮಗ್ ಪ್ಲಸ್ ಪಾಯಿಂಟು.
ಯಾರೋ ಒಬ್ಬನ್ ಕರ್ಕೊಂಡ್ ಬಂದು ಅವನನ್ನೇ ಕರ್ಣ ಅಂತ ನಂಬಿಸಿದ್ರಾಯ್ತು. ಅಣ್ಣ ತಂಗಿ ಒಂದಾಗೋದಕ್ಕೆ ಯಶೋಧ ಮಗಳಾದ ಸಿರಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದ ನನ್ನನ್ನು ಈ ಮನೆಗೆ ಮಗನ ಥರ ಆ್ಯಕ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋದರು. ನಾನು ಆ ಮನೆಗೆ ಹೋದಾಗಲೇ ಗೊತ್ತಾಯಿತು ಅಲ್ಲಿನ ಅಷ್ಟದಿಗ್ಬಂಧನದ ಹಿಂದೆ ಏನೋ ಕಥೆ ಇದೆ ಅಂತ. ಆ ಮನೆ ತ್ರಿಶಂಕುಮಣಿನ ರಕ್ಷಿಸೋ ಮನೆ ಆಗಿತ್ತು. ಆದರೆ ನಾನು ಬಂದ ಜಾಗ ಅಂದರೆ ಪಿಸ್ತಾ ತ್ರಿಶಂಕುಮಣಿನ ಪಡೆಯೋಕೆ ಅಂತಲೇ ವಾಮಾಚಾರನ ಕಲಿಸೋ ಶಾಲೆ. ನಂತರ ಆ ಮನೆನ ರಕ್ಷಿಸೋಕೆ ಅಂತಲೇ ನಾನು ನಿಂತೆ. ಆದರೆ ನಿಜವಾದ ಮಗ ಸಿಕ್ಕಾಗ ಇವನು ಚಿಲ್ಲರೆ ಗಾಸ್ಗೋಸ್ಕರ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಜೂನಿಯರ್ ಆರ್ಟಿಸ್ಟ್. 500 ರೂಪಾಯಿ ಕೊಟ್ರೆ ಮಗನೂ ಆಗ್ತಾನೆ, 1000 ರೂಪಾಯಿ ಕೊಟ್ರೆ ಕಳ್ಳನ ಮಗನೂ ಆಗ್ತಾನೆ. ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಅಂತ ಗೊತ್ತಾದ್ಮೇಲೆ ನನ್ನನ್ನು ಆ ಮನೆಯಿಂದ ಆಚೆ ಕಳಿಸಿದ್ರು. ಹಿನ್ನುಡಿಯನ್ನು ಕೊನೆಗಾಣಿಸಲು ಅತುರಂಗ ವಿದ್ಯೆ ಮಾಡಿ ಶಕ್ತಿಯನ್ನು ಎಚ್ಚರಿಸಿದ ಕಾರಣ ಈಗ ಎದುರು ವಿದ್ಯೆ ಮಾಡಿ ಆ ಶಕ್ತಿಯನ್ನು ಶಮನಗೊಳಿಸ್ತಾ ಇದ್ದೀನಿ. ನಿನ್ನ ಮೂಲ ಬಲ ವಿಚಿತ್ರ. ನಿನ್ನಲ್ಲಿ ಲೋಕದಿಂದ ಲೋಕಕ್ಕೆ ಆತ್ಮ ಸಂಚಾರವಿದೆ. ನಿನಗೆ ದೀರ್ಘಾಯುಷ್ಯ ಇಲ್ಲ. ನೀನು ಎಲ್ಲಿದ್ದೀಯೋ ಏನು ಮಾಡುತ್ತಿದ್ದೀಯೋ ಅಲ್ಲಿಯೇ ಇದ್ದು ಬಿಡು. ನಿನ್ನನ್ನೇ ಹುಡುಕಿಕೊಂಡು ಬರುವರು. ನಿನ್ನಿಂದ ಕೆಲವು ಮಹಾ ಕಾರ್ಯಗಳು ಆಗಬೇಕಿದೆ. ನಾನು ಅವತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ಇಲ್ಲೇ ಇರ್ತೀರಾ, ಒಳಗೆ ಹೋಗಲ್ಲ? ನನಗೂ ಅವ್ರಿಗೂ ಆಗಿ ಬರಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಸಾರಿ ಕೇಳಬೇಕು. ನಮ್ಮಮ್ಮನ್ನ ಒಂದು ಮಾಡೋಕ್ಕೋಸ್ಕರ ನಿಮ್ಮ ಬದಲು ಬೇರೆ ಯಾರನ್ನೋ ಕರ್ಕೊಂಡು ಬಂದಿದ್ದೆ. ಅವನು ಚಿಕ್ಕವನಿದ್ದಾಗ ಅವನಿಗೆ ನಾನೇ ಪ್ರಪಂಚ ಆಗಿದೆ. ಅಷ್ಟೊಂದು ನಾನು ಹಚ್ಕೊಂಡಿದ್ದ. ಆದರೆ ಈಗ ಅತ್ತೆ, ಕರ್ಣ ನೆನಪಾಗ್ತಿದ್ದಾನಾ? ನಿಜವಾದ ಮಗ ಕಣ್ಮುಂದೆ ಇದ್ರೂ ಆ ಖುಷಿ ಇಲ್ಲ ಅಂದರೆ ನಿಮ್ಮ ನೋವು ಅರ್ಥ ಆಗುತ್ತೆ ಅತ್ತೆ. ಕರ್ಣನ ಪ್ರೀತಿ ನಿಮ್ಮ ಎದೆ ಆಳದಲ್ಲಿದೆ ಅಂತ ನನಗೆ ಗೊತ್ತು. ನಾನು ಅವನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನನ್ನ ಅಮ್ಮನ ಇಲ್ಲಿ ಕರ್ಸೋಕ್ಕೆ. ಆದರೆ ಅವನಿಲ್ಲಿ ಬಂದಮೇಲೆ ನಿಮ್ಮಲ್ಲಿರೋ ಅಮ್ಮನ್ನ ಕರೆಸ್ಬಿಟ್ಟ. ಅವನಿಲ್ಲಿ ಪೇಮೆಂಟ್ಗಾಗಿ ಬಂದಿದ್ದು ನಿಜ. ಆದರೆ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ಸೋತು ಅವನದನ್ನು ತಗೊಳ್ಳಿಲ್ಲ. ನನ್ ಕರ್ಣ ಬೇಕು.
5, 6, 7, 8. 1, 2, 3, 4, 5, 6, 7, 8. ಇದೆಲ್ಲ ಆ ಕೈನ ಮಾಡಿಸ್ಬೇಕು ಫಸ್ಟ್. ಹಾ 5, 6, 7, 8. 1, 2, 3, 4. ಡೈರೆಕ್ಟರ್ ಸರ್ ಬನ್ನಿ ಸರ್. ಸರಿ ಸರ್. ಇದು ಡ್ಯಾನ್ಸರ್ಸ್ ಮೂಮೆಂಟ್, ಜೂನಿಯರ್ ಆರ್ಟಿಸ್ಟ್ ನನಗೆ ಯಾಕೆ ಸರ್? ಅವ್ರಿಗಾದ್ರೆ 5,000 ಕೊಡ್ಬೇಕು, ನೀನಾದ್ರೆ 500 ಮಾಡ್ತೀಯಾ? ಸುಮ್ಮನೆ ಮಾಡು. ಎಷ್ಟು ಸ್ಟೆಪ್ ಹಾಕು. ಬಿಜು ಸರ್ ಬಂದರು. ಈಸಿ ಸ್ಟೆಪ್ ಇದೆ. ಓಕೆ ಸರ್, ಓಕೆ ಸರ್ ರೆಡಿನಾ ಸರ್? ಸರ್. ಏನ್ ಸ್ಟೆಪ್? 1, 2, 3, 4, 5, 6, 7, 8. ಪಕ್ಕ ಇದೆ ಸರ್. ಹಿಂಗ್ ಓಕೆ ಅಲ್ವಾ? ಟೇಕ್ ಹೋಗೋಣ ಸರ್, ರೆಡಿ ಬಾಯ್ಸ್? ಅವನಿಗೆ ಒಂದು ತಂಬೂರಿ ಕೊಟ್ಟು ಸೈಡ್ ಕಳಿಸಿ ಸರ್. ಪಕ್ಕದಲ್ಲಿರೋದು ಬೇಡ ಅಂತೀರಾ? ಸರ್, ನನಗಿಂತ ಚೆನ್ನಾಗಿರೋರು ನನ್ನ ಪಕ್ಕದಲ್ಲೇ ಅಲ್ಲ ಸರ್, ಫ್ರೇಮಲ್ಲೇ ಇರಬಾರ್ದು. ಮೋಸ್ಟ್ಲಿ ಅವನಿಗಿರ್ಬೇಕು. ಹೇಗೆ ಮಾಸ್ಟರ್? ಹಿಂಗೆ ಅಲ್ವಾ? ಗುರುವೆ ಆ ಕಾವಿ ಕಷ್ಟ ಮಾಡ್ಕೋ ಹೋಗು. ಮಗ ಇವನಿಗೊಂದು ತಂಬೂರಿ ಕೊಡ. ಇದೀನ್ ಕಣವ. ಮಗ ಯಾಕೋ ಅಪ್ಪಯ್ಯ ಎದೆ ನೋವು ಅಂತೈತೆ ಕಣ್ಲಾ. ಯಾವ ಔಷಧಿ ಹಾಕಣ್ಲಾ? ಹಾಸಿಗೆ ಪಕ್ಕದಲ್ಲಿರೋ 2ನೇ ರಾಕಲ್ಲಿರೋ ಮೊದಲನೇ ಔಷಧಿ ಕೊಡವ. ಮೊದಲನೇ ರಾಕಲ್ಲಿರೋ 2ನೇ ಔಷಧಿ. ಜಾಸ್ತಿ ಎದೆ ನೋತೈತಾ? ಇರು ದೊಡ್ಡದೇ ಹಾಕ್ತೀನಿ. ಎಲ್ಲೋದ್ರು ನಮ್ಮಮ್ಮ? ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಹೀರೋ ಚಾನ್ಸ್ ಬೇಕು ಅಂತ ಬೋರ್ಡ್ ನೋಡಿದೆ. ಹೀರೋ ರೋಲಲ್ಲಿ ಯಾವ್ದಿದ್ರು ಓಕೆ ಸರ್. ಹೀರೋ ರೋಲು ಆಲ್ರೆಡಿ ಫಿಕ್ಸ್ ಆಗಿದೆ. ಫಿಕ್ಸ್ ಆಗೋಯ್ತಾ? ಹೀರೋ ತಮ್ಮನ್ ರೋಲ್ ತಮ್ಮನ? ಅದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಆ. ಅದಕ್ಕೆ ಆಡಿಷನ್ ಮಾಡ್ತಿದ್ದೀವಿ. ಓ ವಾವ್. ಇಡೀ ಕತೆ ಹೋಗೋದೆ ಹೀರೋ ತಮ್ಮನ್ ಮೇಲೆ. ಟೈಟ್ಲ್ ಏನ್ ಗೊತ್ತಾ? ಏನು? ಅಮ್ಮ ಎಲ್ಲಿ ನಿನ್ನ ತಮ್ಮ? ಸರ್ ಏನ್ ಟೈಟ್ಲು ಸರ್? ಇಲ್ಲಿವರೆಗೂ ಸೆಂಟಿಮೆಂಟ್ ಅಂದ್ರೆ ಅಮ್ಮ ಅಮ್ಮ ಅಂತ ಆಯ್ತು. ಇಲ್ಲಿಂದ ಮೇಲೆ ತಮ್ಮ ತಮ್ಮ ಅನ್ನಂಗ್ ಮಾಡ್ಬಿಟ್ರಲ್ಲ ಸರ್. ಬರೀ ಟೈಟ್ಲಿಗೆ ಹೀಗಂದ್ರೆ ಕತೆ ಕೇಳು. ಹೇಳಿ ಸರ್ ಹೇಳಿ. ಹೀರೋಗೆ ತಮ್ಮ ಇರ್ತಾನೆ, ಸೂಪರ್ ಸರ್. ಅಮ್ಮ ಇರ್ತಾಳೆ, ಆದ್ರೆ ಅಪ್ಪ ಇರಲ್ಲ. ಸೂಪರ್ ಸರ್. ಹೀರೋಯಿನ್ಗೆ ಅಪ್ಪ ಇರ್ತಾನೆ, ತೆಪ್ಪಗಿರ್ತಾನೆ, ಆದ್ರೆ ತಮ್ಮ ಇರಲ್ಲ. ಇಂಟರ್ವಲ್ ಅಲ್ಲಿ ಗೊತ್ತಾಗುತ್ತೆ ಹೀರೋ ಅಮ್ಮನ್ ತಮ್ಮ ಬಂದು ಹೀರೋ ಅಪ್ಪನ್ ತಮ್ಮ ಅಂತ. ಆಗ ನಮ್ ಹೀರೋ ತಮ್ಮ ಅವ್ರ ಅಪ್ಪನ ಹುಡ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಹೀರೋ ಅಪ್ಪನ್ ತಮ್ಮ ಬಂದು ಹೀರೋ ಅಮ್ಮನ್ ತಮ್ಮನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇಲ್ಲಿ ತಮ್ಮನ ಎಮೋಷನ್ ಬೇಕು. ಇದು ನಿನ್ಸಿನ್ ತಮ್ಮ. ಅಯ್ಯ ನಿನ್ ತಮ್ಮನ್ ತಗೊಂಬಂದು ಹೆಂಗಿದೆ? ಫುಲ್ ಕನ್ಫ್ಯೂಷನ್ ಸರ್. ನಿಂಗ ಆಡಿಯನ್ಸ್ಗೆ ಸರ್. ಸರ್ ಲೈಫ್ ಅಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಇವತ್ತೇ ಗೊತ್ತಾಯ್ತು ಸರ್. ಈಗ ನೋಡಿ ಸರ್, 1ಕ್ಕೆ 4 ಸೇರಿಸಿ ಹೆಂಗ್ ಮಾಡ್ತೀನಿ ಅಂತ. ಆಕ್ಚುಲಿ ನಮ್ಮ ಅಣ್ಣ ಇಲ್ಲಿರ್ತಾನೆ ಅನ್ಕೊಳ್ಳಿ ಸರ್. ಹೌದು, ಈ ಪಿಕ್ಚರ್ ಹೀರೋ ಯಾರು ಸರ್? ಇವರೇ ಸರ್. ಓ, ಹೀರೋ ಇಲ್ಲಿದ್ದಾರೆ ಸರ್. ಏನು ಕಳೆ ನಿಜವಾಗ್ಲೂನಾ? ತುಂಬಿ ತುಳುಕ್ತಾ ಇದೆ ಸರ್. thank you. ನೀವು ಅಣ್ಣ, ನಾನ್ ತಮ್ಮ. Okay. ಅಪ್ಪ ಸತ್ತೋಗಿದ್ರಲ್ಲ ಸರ್. Correct. ಈಗ ನೋಡಿ ಸರ್, ಈಗ ನೋಡಿ. ಅಣ್ಣ, ನಮ್ಮ ಅಪ್ಪನ ಬಾಯಿಗೆ ಹಾಕ್ಬಿಟ್ರಣ್ಣ ಯಾರೋ ಮಣ್ಣ. ಹೇಳವ. ಮಗ ಅಪ್ಪ ಉಸಿರಾಡ್ತಾ ಇಲ್ಲ ಕಣ್ಲಾ. ಯಾವ ಔಷಧಿ ಆಗ್ತವ? ಮೊದಲನೇ ರಾಕಲ್ಲಿರೋ 2ನೇ ಔಷಧಿ. ಪಾಷಣ ಕಣವ. ರೀ ಮಾತಾಡ್ರಿ. ಅಪ್ಪ ಹೋಗ್ಬಿಟ್ರ? ನಮ್ಮಪ್ಪ ಹೋಗ್ಬಿಟ್ರು. ಅಪ್ಪ ಹೋಗ್ಬಿಟ್ರೆ ಫ್ಲಾಟ್ ಆಕ್ಟಿಂಗ್ ಮಾಡ್ಬೇಕು ಅಂತ ನಾನು ತೋರಿಸ್ತೇನೆ. ಅಣ್ಣ, ಅಲ್ಲ ಅಪ್ಪ ಸತ್ ಬಿದ್ದಿದ್ರೆ ನೀನು ಫೋನಲ್ಲಿ ಕಸ್ಟಮರ್ ಕೇರ್ ಜೊತೆ ಮಾತಾಡ್ತಾ ಇದೀಯಾ. ಬಾರಣ ಬಾರಣ, ಅಪ್ಪ ನೋಡೋಣ ಬಾರಣ. ಫ್ರೇಮ್ ಇಂದ ಆಚೆ ಹೋಗ್ತಾ ಇದೀರಲ್ಲ. ಫ್ರೇಮ್? ನಮ್ಮಪ್ಪ ಅಲ್ಲಿ ಫ್ರೇಮ್ ಹಾಕ್ಸ್ಕೊತವ್ರೆ, ಪಾಷಾಣ ಕುಡಿದ್ಬಿಟ್ಟವ್ರೆ. ಭಾಷಣನ ಇವ್ನ್ಯಾರು ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬರ್ತಾವನೆ. ಸಾರ್, ಹೀರೋ ಅಪ್ಪ ಸತ್ತಿದ್ದು ಪಾಷಾಣ ಕುಡ್ದಲ್ಲ ಸರ್, ಆಕ್ಸಿಡೆಂಟ್ ಆಗಿ. ತಮ್ಮನಾಗಿ ಅಣ್ಣನಿಗೆ ನಾನ್ ತಾನೇ ಸರ್ ಸಂತಾನ ಕೊಡ್ಬೇಕು. ಅಣ್ಣ ಅಣ್ಣ, ನಿನಗೆ ನಾನು ಹೆಗ್ಲು ಕೊಡ್ತೀನಿ. ಬಾರಣ ಬಾರಣ ಬಾರಣ. ಅಣ್ಣ ಎಲ್ಲೋಣ. ನನ್ನ ಕರ್ಣ ನೋಡ್ಬೇಕು, ನನ್ ಕರ್ಣ ಬೇಕು. ಅವನ್ ನಟನೆನೆ ಮಾಡಿರ್ಬೋದು, ಆದ್ರೆ ಅವನ್ ಮೋಸ ಮಾಡಲಿಲ್ಲ. ಈಗ ಬಂದಿರೋನು ಮಗನೇ ಆಗಿದ್ರು ಅವನ್ ನಡವಳಿಕೆ ನಟನೆ ಅನ್ನಿಸ್ತಾ ಇದೆ. ಕಳ್ದೋದವನು ಸಿಕ್ಕಿದ್ದಾನೆ.
ಅಂಥದ್ರಲ್ಲಿ ಇರೋರನ್ನ ಯಾಕೆ ಕಲ್ಕೊಳ್ಳೋಣ? ಕರ್ಸಮ್ಮ ಅವನ್ನ. ನೀನಿಷ್ಟೆಲ್ಲ ಮಾಡ್ತಿರೋದು ನಿನ್ನ ತಾಯಿನ ಇಲ್ಲಿ ಕರ್ಕೊಂಡು ಬರೋಕ್ಕೆ. ನಾನು ಹೇಳ್ದೆ ಅಂತ ಹೇಳಿ ಯಶೋದನ್ನ ಬರೋಕ್ಕೆ ಹೇಳು. ಮಾವ, ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. Oh my God, I waited for this moment. ಥ್ಯಾಂಕ್ ಗಾಡ್. ಇದಕ್ಕೋಸ್ಕರ ಎಷ್ಟು ದಿನದಿಂದ ನಾವು ವೆಯ್ಟ್ ಮಾಡ್ತಿದ್ದೆ. ದಾರ್ಕ ಪ್ರಭುಗಳೇ, ನಿಮಗೊಂದು ಓಲೆ ಬಂದಿದೆ. ಏನದು? ಕುಮಾರನಿಂದ ತ್ರಿಶಂಕುಮಣಿ ತರಲು ಸಾಧ್ಯವಿಲ್ಲ. ಪ್ರಬಲ ರಾಮ ಜೋಯಿಸರ ಮುಂದೆ ಅವನ ಆಟಗಳು ನಡೆಯೋದಿಲ್ಲ. ಮೊದಲು ಅವರನ್ನು ದುರ್ಬಲಗೊಳಿಸಬೇಕು. ಅದಕ್ಕಾಗಿ ಅವರ ಹೆಂಡತಿ ಸುಶೀಲಳನ್ನು ತ್ರಿಶಂಕು ಲೋಕದಲ್ಲಿ ಆತ್ಮಬಂಧನ ಮಾಡಿರಿಸಿದರೆ ಆತ್ಮವನ್ನು ಬಿಡಿಸಲು ತ್ರಿಶಂಕುಮಣಿಯನ್ನು ಹೊರತರಬೇಕಾಗುತ್ತದೆ. ಆಗ ಮಾತ್ರ ತ್ರಿಶಂಕುಮಣಿಯನ್ನು ಕೈವಶ ಮಾಡಿಕೊಳ್ಳಬಹುದು. ಅದಕ್ಕೂ ಮೊದಲು ನೀವು ಮಕ್ಕಳ ಮಾರಣ ಹೋಮವನ್ನು ನಡೆಸಿ ನೀವು ಶಕ್ತಿದಾಯಕ ಅವಸ್ಥೆಗೆ ಮರಳುವುದು ಅಗತ್ಯ. ಏನಿದು? ಇರೋ ಬರೋ ನಮ್ಮ ಸಹ ಕಲಾವಿದರೆಲ್ಲ ಒಟ್ಟಿಗೆ ಹೋಗ್ತಾವ್ರೆ. ಶೇಖರ, ಬಿಟ್ಬಿಡು ಬೇಡ. ಏನಾಯ್ತು? ಯಾಕೆ? ಯಾರು 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 ಯಾರು? ಆ ಕಡೆ. ಹೌದಾ? ಇಲ್ಲಿ ಯಾರು ಕಾಣಿಸ್ತಲ್ಲ? ಈ ಕಡೆ. ಅಯ್ಯೋ, ಇಲ್ಲಿ ಯಾರಿಲ್ಲ? ವಯಸ್ಸಲ್ಲಿ WWF ನೋಡಿದಾಗೆಲ್ಲ ನನ್ಗೊಂದು ಆಸೆ, ಚೇರಲ್ಲೂ ಬಂದು ಹಾಕ್ಬೇಕು ಅಂತ. ಇವತ್ತ ಆಸೆ ಇದೆ. ಅಯ್ಯ, ನಿನ್ ಮಕ್ಕೆ ಪರ್ಕೆ ತಗೊಂಡು ಪಟ ಹಾಕ್ಬೇಕು ಮಾಂಡೆ ಮಕ್ಳಿಗೆ. ಮಾಸ್ಕೋ. ಡಮ್ಮಿ ಪ್ರಾಪರ್ಟಿ, ಒರಿಜಿನಲ್ ಪ್ರಾಪರ್ಟಿ. ಬಾಸು, ನಿಮ್ಮ ಆಶೀರ್ವಾದ ಇದೆ. ಇವನು ಔಟ್ ಅದ. ಇದು ಸಿನಿಮಾ ಮೆಟ್ಲು. ಒಳ್ಳೆ ಸಾಧನೆ, ಒಳ್ಳೆ ಮನಸ್ಸಿದ್ದವ್ರಿಗೆ ಮಾತ್ರ ಹತ್ತಕ್ಕೆ ಸಾಧ್ಯ, ಕಳ್ಳರಿಗಲ್ಲ. ಕಣ್ಣರಿಯೋದಿರೋದು ಡೇಮ್, ಕರುಳರಿಯದೆ. ಬ್ರೀದಿಂಗ್ ನಾರ್ಮಲ್. ನಿಮ್ಮೆಲ್ರಿಗೂ ಅದು ಆ್ಯಕ್ಟಿಂಗ್ ಅನಿಸಿತ್ತು. ಆದರೆ ಅದ್ರ ಮಧ್ಯೆ ಮದರ್ಗೂ ಮಗನಿಗೂ ಒಂದು ಸೆಂಟಿಮೆಂಟ್ ಬಂತು. ಇದರಲ್ಲಿ ಫಲ ನೀಡದ, ಸಿದ್ಧಿಗೊಳ್ಳದ ಕೆಲವು ಮಕ್ಕಳನ್ನು ತನ್ನ ವಾಮಾಚಾರಕ್ಕೆ ಬಳಸಿಕೊಂಡು ಅವರಿಂದ ಶಕ್ತಿ ಹೀರಿ ಧಾರಕ ತನಗೆ ಮುಪ್ಪೇ ಆಗದಂತೆ ನೋಡಿಕೊಳ್ಳುತ್ತಾನೆ.
ವಾಮಾಚಾರಕ್ಕೆ ಮುಖ್ಯವಾದದ್ದು ಈಶಾನ್ಯ ದಿಕ್ಕು. ಅದಕ್ಕಿಂತ ಮುಖ್ಯವಾದ ವಿಚಾರ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದನ್ನ ಗುರುಗಳು ಹೇಳ್ತಾರೆ. ಗಮನವಿಟ್ಟು ಕೇಳಿ. ಕಪ್ಪು ಶಕ್ತಿಯನ್ನು ಸಿದ್ಧಿ ಮಾಡಿಕೊಳ್ಳಬೇಕೆಂದರೆ ಬಲಗಾಲಿನ ಧೂಳು ಬಹುಮುಖ್ಯ. ನಿಮ್ಮ ಶಿಕ್ಷಣ ಆರಂಭವಾಗುವುದಕ್ಕಿಂತ ಮುನ್ನ ಯಾರಿಗೆ ಇದರಲ್ಲಿ ಆಸಕ್ತಿ ಇಲ್ಲವೋ ಅವರು ಹೊರತೆರಳಬಹುದು. ಕಪ್ಪು ಶಕ್ತಿಯನ್ನು ಸಿದ್ಧಿ ಮಾಡಿಕೊಳ್ಳಲು ಬಲಗಾಲಿನ ಕಾಲು ಧೂಳು. ಅದಕ್ಕೆ ನಾನು ಅವತ್ತು ಧೂಳು ಸಿಗದಂತೆ ನೃತ್ಯದ ರೂಪದಲ್ಲಿ ಮನೆಯಿಂದ ಆಚೆ ಹೊರಟೆ. ಅದೇ ರೀತಿ ಬಿಸ್ತಾದಲ್ಲಿದ್ದ ಎಲ್ಲರ ಬಲಗಾಲ ಧೂಳು, ಬೆವರು, ಕೂದಲನ್ನ ಕುಡಿಕೆಯಲ್ಲಿ ಸಂಗ್ರಹಿಸಿಟ್ಟಿದ್ದರು. ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದವರನ್ನ ಇದರ ಸಹಾಯದಿಂದ ಶಮನಗೊಳಿಸುತ್ತಿದ್ದರು. ಧಾರಕನ ಮುಖ್ಯ ಗುರಿ ತ್ರಿಶಂಕುಮಣಿ. ತ್ರಿಶಂಕು ಲೋಕದ ಅಧಿಪತಿ ಆಗಬೇಕಾದರೆ ತ್ರಿಶಂಕುಮಣಿ ಬೇಕೇ ಬೇಕು. ಆದರೆ ಆ ಮಣಿ ಬ್ರಹ್ಮಜೋಯಿಷರ ವಶದಲ್ಲಿರುತ್ತದೆ. ಆ ಮಣಿಯನ್ನು ಪಡೆಯಲು ಬ್ರಹ್ಮಜೋಯಿಷರ ವಿರುದ್ಧ ಹೋರಾಡಿ ಸೋತಿರುತ್ತದೆ. ಸ್ವಾಮಿ 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 ಎದ್ದೇಳಿ. ಒಮ್ಮೆ ನನ್ನ ಕೈರೇಖೆ ನೋಡಿ ನಾನು ವಿಭಿನ್ನ ಎಂದು ನನ್ನನ್ನು ಬಲಗೈ ಬಂಟನನ್ನಾಗಿ ಮಾಡಲು ಮುಂದಾಗುತ್ತಾನೆ. ತ್ರಿಶಂಕು ರೇಖೆ ಮಾಯಾವಿ, ಮೊಸಳೆ ಲಾಂಛನ. ನನಗೆ ಸಾಧಾರಣ ಮಕ್ಕಳಿಗಿಂತ ಹೆಚ್ಚಿನ ವಿದ್ಯೆಗಳನ್ನು ಹೇಳಿಕೊಡುತ್ತಿರ್ತಾನೆ. ಯಾವುದೇ ಮಾಟ ಮಂತ್ರ ಮಾಡುವುದಕ್ಕೂ ಮುಂಚೆ ತಲೆ ಕೆಳಗಾಗಿ ಕಾಲು ಮೇಲಿರಬೇಕು. ಹಾಗೆ ಮಾಡಿದರೆ ಮಾತ್ರ ಮಾಡುವ ಮಾಟ ಮಂತ್ರಕ್ಕೆ ಶಕ್ತಿ ಹೆಚ್ಚುತ್ತದೆ. ಇದರಿಂದ ಶತ್ರುವಿನ ಸರ್ವನಾಶ ಖಚಿತ. ಇಲ್ಲಿಂದ ಹೊರಗೋದ್ಮೇಲೆ ಮಾಟ, ಮಂತ್ರ, ವಾಮಾಚಾರ ಅನ್ನೋ ಪದಗಳನ್ನ ಬಳಸಬಾರ್ದು. ಹಾಗೇನಾದ್ರೂ ಬಳಸಬೇಕಾದ ಪರಿಸ್ಥಿತಿ ಬಂದ್ರೆ ಅದು ಮೊಟ್ಟೆಗೆ ಕಾವು ಕೊಡೋ ಸಮಯ. ತಾರಕ ಗಾಂಪನ್ನ ಇಲ್ಲಿಯ ಮುಂದಿನ ಅಧಿಪತಿಯನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಗಾಂಪ
ಒಬ್ಬನ ಪಥದ ದಿಕ್ಕು ಬೇರೆ ದಾರಿನೇ ತೋರಿಸ್ತಾ ಇದೆ. ಯಾವ ದಾರಿ? ತಿಳಿತಿಲ್ಲ ತಿಳಿತಿಲ್ಲ ತಿಳಿತಿಲ್ಲ. ನನಗೆ ಅವನ ಹಿಂದಿನ ನಡೆ ಗೊತ್ತು. ಈ ಬಿಸ್ತಕ್ಕೆ ಪಕ್ವವಾದ ಹುಡುಗ ಅವನು. ಅವನಿಗೆ ಕೊಟ್ಟಿರೋದು ಮೊಸಳೆ ಲಾಂಛನ ಅನ್ನೋದನ್ನು ಮರಿಬೇಡ. ಅವನು ಅಕಾಲಿಕ ಕುಲದವನು. ನಮ್ಮಷ್ಟು ವಿದ್ಯೆ ಅವನಿಗೆ ಹೇಳ್ಕೊಟ್ರೆ ಅವನು ದಾರಕನ್ನೇ ಮೀರಿಸ್ತಾನೆ. ಅವನ ಕೈಯಲ್ಲಿರೋದು ತ್ರಿಶಂಕು ರೇಖೆ. ತ್ರಿಶಂಕು ರೇಖೆ. ಕೊನೆಗೆ ನಾವು ಕಲ್ತಿದ್ದೆಲ್ಲ ಪ್ರಯೋಗ ಮಾಡಲು ಹೋದ್ವಿ. ಆಗ ನಮಗೆ ಗೊತ್ತಾಯ್ತು ನಾವು ತುಂಬಾ ಕೆಟ್ಟದನ್ನು ಕಲಿತಾ ಇದ್ದೀವಿ ಅಂತ. ಮೊಟ್ಟೆಗೆ ಕಾವು ಕೊಡೋ ಸಮಯ ಬಂತು. ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೇಕು. ಉಡು 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 ಉಡು. ನಿಲ್ಲು. ಇದು ಹಿನ್ನುಡಿದಲ್ವಾ? ಹಿನ್ನುಡಿ. ಹಾಗಾದ್ರೆ ಮುನ್ನುಡಿಯಲ್ಲಿ ಬಂದ್ರ? ನೀವು ಬಂದೇ ಬರ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾವು ಬಂದೇ ಬರ್ತೀವಿ ಅಂತ ಗೊತ್ತಿತ್ತಲ್ಲ, ಮುಂದೇನಾಗುತ್ತೆ ಅಂತ ನೀನೇ ಹೇಳು. ನಿನ್ ಕೂದಲು ಮತ್ತೆ ಬರಗಾಲಿಂದಳು ನಮ್ಮ ಹತ್ರ ಇದೆ. ನಿನ್ ಜೀವ ನಮ್ ಕೈಯಲ್ಲಿದೆ. ಏನ್ ಮಾಡ್ತಾ ಇದ್ದೀರಾ ನೀವು? ನಿನ್ ಜೀವನ ಬೂದಿ ಮಾಡ್ಬಿಡ್ತೀವಿ. ನಾನು ಕಲಿತ ಈ ವಿದ್ಯೆಯನ್ನು ಹೊರಹಾಕಲು ಗುರುಸದ್ ಆಶ್ರಮಕ್ಕೆ ಬಂದೆ. ಓಂ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಕೇಶವ, ನಾರಾಯಣ, ಮಾಧವ. ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ವೃಷಿಕೇಶ, ಪದ್ಮನಾಭ, ದಾಮೋದರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದ್ಯೋ ಯೋ ನಃ ಪ್ರಚೋದಯಾತ್. ಶಿವೋಹಂ 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 ಶಿವೋಹಂ
ಸಿದ್ಧಿಯು ನಿನಗೆ ಸಿದ್ಧಿಸೋದಿಲ್ಲ. ವಾಮಾಚಾರ ಅನ್ನೋದು ರಕ್ತಗತವಾಗಿದೆ. ನನಗೆ ಬೇಕಾದಾಗ ನಿನ್ನನ್ನು ಕರೆಸ್ಕೋತೀನಿ. ನೀನಿನ್ನ ಹೊರಡು. ಗುರೂಜಿಯವರ ಸಲಹೆಯಂತೆ ನಾನು ಬೆಂಗಳೂರಿಗೆ ಬಂದೆ. ಡೀಸೆಲ್ದೆಲ್ಲ ಬರ್ಕೊಂಡು ಏ ಆ ಕಡೆ ತೆಗಿಯ. ಇವ್ರದೆಲ್ಲ ಪೇಮೆಂಟ್ ಅಲ್ಲಿ ಕಳಿಸ್. ಅಲ್ಲಿ. ಶನಿವಾರಕ್ಕೆ. ಸರ್, ನಾನು ಆರ್ಟಿಸ್ಟ್ ಆಗಬೇಕು ಅಂತಿದ್ದೀನಿ. ಆರ್ಟಿಸ್ಟ್ ಆದ್ರೆ 100 ದಿನಕ್ಕೆ ಒಂದೇ ಸಿನಿಮಾ. ಅದೇ ನೀನ್ ಜೂನಿಯರ್ ಆರ್ಟಿಸ್ಟ್ ಆದ್ರೆ 100 ದಿನಕ್ಕೆ 100 ಸಿನಿಮಾ. ಜೂನಿಯರ್ ಆರ್ಟಿಸ್ಟ್ ಆಗ್ತೀಯಾ? ಆಗ್ತೀನಿ. ಆಗಾಗ ಗುರೂಜಿ ನನ್ನನ್ನು ಆಶ್ರಮಕ್ಕೆ ಕರೆಸ್ಕೊಳ್ತಾ ಇದ್ರು. ರಾಮಜು ಹೆಸರು ತಂಗಿ ಮಗಳು ಈ ಊರಿಗೆ ಬಂದು ಆ ಕುಟುಂಬದ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿದಾಳೆ. ಮಗಂತರ ಒಬ್ಬನ್ನು ಹುಡುಕ್ತಾ ಇದ್ದಾಳೆ. ನೀನೊಬ್ಬ ಜೂನಿಯರ್ ಆರ್ಟಿಸ್ಟನ್ನು ಹುಡುಕ್ತಾ ಇದ್ದದನ್ನ ಗುರೂಜಿಯವರೇ ನನಗೆ ಹೇಳಿದ್ದು. ಕುರಿ ಯಾಕೋ ಮತ್ತೆ ಬಂತು ಅನ್ಸುತ್ತೆ. ಬರ್ಲೇಬೇಕಲ್ವಾ? ಇದನ್ನ ಇಲ್ಲಿಟ್ರೆ ಸೋಲ್ತೀಯ. ನಿನ್ನ ಮುಂದೆ ಗೆಲ್ಲೋರು ಯಾರಪ್ಪ? ನಾನು. ಓ ಮತ್ತೆ ಅವ ಕರ್ಸ್ಕೊಂಡ. ಬಾ ನೀನೊಂದ್ಸಲಿ ಕೂತ್ಕೊಂಡು ಆಡ್ಬಾ. ಸೋಲ್ತೀಯ? ನಾನು ಆಡಲ್ಲ. ಮತ್ತೇನೋ ಮಂತ್ರ. ಲೆಟ್ಸ್ ಪ್ಲೇ. ಅದು ಬಿಸ್ತಾ. ಲಗೇಜ್ ಎತ್ಕೊಂಡು ಬರಕ್ಕಾಗಲ್ವಾ? ಎಲ್ಲ ನಾನೇ ಮಾಡಬೇಕು. ನೀನು ಬಿಸ್ತಾದಿಂದ ಬಂದಿರೋನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ನಿಜವಾದ ಮಗ ಅಲ್ಲ ಅಂತ ನನಗೆ ಗೊತ್ತು. ಈ ಮನೆ ಒಳಗೆ ನಾನು ಮತ್ತೆ ಬಂದೆ. ಈಗೇನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನಾಳೆ ನಿನಗೇನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆಗ್ಲೇ ಹೇಳಿಲ್ವಾ ನಾನು ಸೋಲಲ್ಲ ಅಂತ? ನೋಡಪ್ಪ, ಪೂಜೆಗೆ ಒಳ್ಳೆ ಕಾಯಿಗಳನ್ನ ಆರಿಸು. ಸರಿ ಅಮ್ಮವ್ರೆ. ನನ್ನ ಹತ್ರ ಇರೋದೆಲ್ಲ ತಗೊಂಡು ಹೋಗು. ನನ್ನ ಮಗನ ಪ್ರೀತಿ ಮಾತ್ರ ಬಿಟ್ಟು, ಬೇಕಾದ್ರೆ ನನ್ನ ಉಸಿರು ತಗೊಂಡೋಗು. ರೇ, ನೀವು ಉಸಿರು ತಗೊಂಡು ಯಾವ ಡಬ್ಬಕ್ಕೆ ಹಾಕ್ಲಿ? ಈ ಪ್ರೀತಿ ಒಂದು ಸಾಕು. ನಿನ್ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ? ಈಗ ಅಪ್ಪನ ನೋಡಕ್ ಹೋಗ್ತೀನಿ. ಓಕೆನಾ? ಹಾಯ್ ಜಯವ, ಹಾಯ್ ಮಂಜಮ್ಮ, ಚೆನ್ನಾಗಿದ್ದೀರಾ? ನೋಡಿ ನಾನು ಬಂದೆ. ಅಯ್ಯಯ್ಯೋ, ಎಷ್ಟೊಂದು ಬಡಕಲಾಗಿದ್ದಾವೆ ಇವು. ಚೆನ್ನಾಗಿ ಹಾಕಿ ಮೇವು. ಬಂದೆ ನರಸಿಂಹ, ಬಂದೆ. ವೈರಿಂಗ್ ಇದೆಯಲ್ಲ, ಇದೆರಡನ್ನೂ ಸೇರಿಸಿ ಜಾಯಿನ್ ಮಾಡಿ ಒಂದ್ಸಲ ಎರ್ತಿಂಗ್ ವೈರ್ ಚೆಕ್ ಮಾಡ್ಬಿಡು. ಓಕೆನಾ? ಸರಿ. ತಗೋ. ಎಕ್ಸ್ರೇ ನೋಡ್ಬಿಟ್ರೆ ಎಲ್ಲ ಹೇಳ್ಬಿಡ್ತೀನಿ ನಾನು. ಲೇ, ಇವನ್ಯಾರೋ ಮೋಟರ್ ರಿಪೇರಿ ಮಾಡೋದಕ್ಕೆ ಎಕ್ಸ್ರೇ ಕೇಳ್ತಾವನೆ. ಯಾವನವನು? ಸಿಂಹದ ಹತ್ರ ಬಂದು ಕಾಡಿನ ರಾಜ ಯಾರು ಅಂತ ಕೇಳ್ತಾ ಇರೋನು. ಮೋಸ್ಟ್ಲಿ ಲಯನ್ ಕಿಂಗ್ ಸಿನಿಮಾ ನೋಡಿರ್ಬೇಕು. ಲೇ, ಇವನು ಡೋರ್ ಬೆಲ್ ಒತ್ತೋದಕ್ಕೆ ಒಂದು ಚೇರ್ ಬೇಕು, ಅಂತದ್ರಲ್ಲಿ ಬೋರ್ವೆಲ್ ಹೆಂಗೋ ರಿಪೇರಿ ಮಾಡ್ತಾನೆ. ಹೇ ಬಾರಿ ಇಲ್ಲಿ, ನಾವು ಭೂಮಿಯಿಂದ ಮಂಗಳ ಗ್ರಹಕ್ಕೆ ಉಪಗ್ರಹ ಕಳಿಸ್ತೀವಿ. ಆದ್ರೆ ಮಂಗಳ ಗ್ರಹನೇ ಭೂಮಿಗೆ ಬಂದ್ರೆ ಹೆಂಗಿರುತ್ತೋ ನಮ್ ತಾಯಣೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಾ ಇಲ್ಲ ಅಲ್ವಾ? ಕೋಳಿ ಮೊಟ್ಟೆ ಮೇಲೆ ಯಾಕೆ ಕೂರುತ್ತೆ? ಈ ನನ್ನ ಮಗ ಚೇರ್ ಹಾಕಿಲ್ಲ ಅದಕ್ಕೆ. ಕಳ್ಳ ನಾಯಿ, ಅದೇ ತುಂಟತನ, ಅದೇ ತಂತ್ರ ಅಲ್ಲ. ಮೊಟ್ಟೆಗೆ ಕಾವು ಕೊಡೋ ಟೈಮ್ ಬಂತು.
ಏನಿದ್ ಕತೆ? ಇದೊಂದು ದೊಡ್ಡ ದುರಂತದ ಕತೆ. ಓಹೋ, ನೀನು ಕೇಳಿದೆಯಲ್ಲವಾ, ಇದು ಈ ಕಂಪ್ಯೂಟರ್ ದೆವ್ವದ ಕತೆ. ಓಹೋ, ಹಂಗ? ಇದಕ್ಕೆ ದೊಡ್ಡವ್ರು ಹೇಳೋದು ಎಬ್ಬರ್ಸೋದಲ್ಲ ಮುಖ್ಯ, ಮಲಗಿಸೋದು ಅಂತ. ಆತಳ ವಿತಳ ಸುತಳ ತಳ ಪಾತಾಳದಲ್ಲಿರುವ ದೆವ್ವಗಳೇ ಕೇಳಿ, ನನ್ನ ಸ್ನೇಹಿತ ಬಂದಾಯ್ತು. ಇನ್ನ ಮೇಲೆ ಈ ಭೂಮಂಡಲವೇ ನನ್ನದು. ಕಾಂಪ, ಮ್ಯಾಟ್ರ್ ತುಂಬಾ ಸಿಂಪಲ್ ಆಗೈತೆ ನೋಡು. ಬರೋ ಅಮಾವಾಸ್ಯೆ ದಿವಸ ಶಪಿಸೋ ಮಂತ್ರದ ಜೊತೆ ಆತ್ಮಂ ನಿದ್ರಾಯಣಂ ನಿದ್ರಾತ್ಮಂ ಎಚ್ಚರಂ ಅಂತ ಒಂದ್ ಮಂತ್ರ ಹೇಳಿ ಮಲಗಿಸ್ಬಿಡು ಅಷ್ಟೇ. ಮಲಗಿಸ್ಬಿಡ್ತೀನಿ. ಬರ್ತೀನಿ ಜೋಯಿಸ್ರೆ. ನಿಮಗೇನು ಸಮಸ್ಯೆ? ನಮ್ಮಪ್ಪ ನನ್ನ ಮಾತು ಕೇಳ್ತಾ ಇಲ್ಲ. ನೀನು ಅವ್ರ ಮಗ ಅಲ್ಲ, ಅದಕ್ಕೆ. ಸರಿ, ನಾನು ಅವ್ರ ಮಗ ಅಲ್ಲ. ಈಗ ಬಂದಿರೋ ಮಗ ಯಾರು ಅಂತನಾರು ಗೊತ್ತಾ? ಅವನು ಬೆಳೆದಿರೋ ವಾತಾವರಣ ಕೆಟ್ಟದ್ದು. ಅವನಲ್ಲಿ ಮೃಗತ್ವ ಗುಣಗಳು ತುಂಬಿದೆ. ಅವನೊಳಗೆ ಒಬ್ಬ ರಾಕ್ಷಸ ಇದ್ದಾನೆ. ಈಗ ಬಂದಿರೋವನು ಯಾರು, ಎಲ್ಲಿಂದ ಬಂದ ಅಂತನೂ ಗೊತ್ತಾ? ಕರ್ಣ. ಅಮ್ಮ, ಕೃಷ್ಣ ಕರ್ಣ ಅರ್ಜುನ ಅಂದ್ರೆ ಅವನ್ ತಿರುಗೋನಲ್ಲ, ಅವನು ಕುಮಾರ. ಭಟ್ರು ಹೇಳಿದ್ದಾರೆ, ಅವನನ್ನ ಒಂಟಿಯಾಗಿ ಇಟ್ಟಿಗೆ ಗೂಡಲ್ಲಿ ಕೂಡಾಕಿದ್ರಂತೆ. ಒಂದು ಕಲ್ಲನ್ನು ಕೆತ್ತಿ ಶಿಲೆ ಮಾಡಿ ಅದನ್ನ ದೈವ ಮಾಡ್ತಾರೆ ಅಂದ್ರೆ, ಒಬ್ಬ ರಾಕ್ಷಸನ್ನ ಮನುಷ್ಯನಾಗಿ ಮಾಡೋದು ದೊಡ್ಡದಲ್ಲ. ಸ್ವಲ್ಪ ಸಮಯ ಬೇಕಾಗುತ್ತೆ ಸಿದ್ಧಿ ಆಗೋಕೆ. ಸಮಯ ತಗೊಳ್ಳೋದು ಸಿದ್ಧಿ ಆಗೋದಕ್ಕಲ್ಲ, ಬೂದಿ ಆಗೋದಕ್ಕೆ. ನಿನಗೆಲ್ಲ ಹೊಡೆದಿರೋದಲ್ಲ, ಹೊಡ್ಸಿರೋದು. ಊರಲ್ಲಿ ಯಾರಿಗಾದ್ರೂ ತಪ್ಪು ಮಾಡಿಸ್ಬೇಕಾದ್ರೆ ಜನ ನಿನ್ನತ್ರ ಬರ್ತಾ ಇದ್ರು. ನೀನು ವಿವೇಚನೆ ಮಾಡದೆ ತಪ್ಪು ಮಾಡ್ತಿದ್ದೆ. ಇವತ್ತು ಆ ತಪ್ಪೆ ನಿನಗೆ ಮಾರಕ ಆಗಿದೆ. ಹೌದು, ನನಗೆ ಲಕ್ಕ ಹೊಡೆದಿದ್ದಲ್ಲ, ಹೊಡೆಸಿದ್ದು. ಬನ್ನಿ ಕಂಠಿ ಜೋಯಿಸ್ರೆ. ನನ್ನ ಹೆಸರು ಪರಮೇಶ್ವರ ಭಟ್ಟ ಅಂತ. ನಾನೇ ನಿಮ್ಮನ್ನ ಕರೆಸಿದ್ದು. ನೀವೇ ಕಂಠಿ ಜೋಯಿಸ್ರೆ ಅಂತ ತಿಳಿಯಿತು. ನಿಮಗೆ ಕಂಠಿ ಜೋಯಿಸ್ರು ಅಂತ ಗೊತ್ತಾ? ಹೇಗ್ ತಿಳಿಯಿತು ಅನ್ನೋದು ಈಗ ಮುಖ್ಯ ಅಲ್ಲ. ನನ್ನ ತಂದೆ ಹೇಳ್ತಿದ್ರು, ದುಡ್ಡೇ ಬೇಡ ಅನ್ನೋ ಥರ ಕೆಲಸ ಮಾಡಬೇಕು. ಹಾಗೆ ಕೆಲಸ ಮಾಡೋವ್ರನ್ನ ನಮ್ಮವ್ರ ಹಾಗೆ ಪ್ರೀತಿ ಮಾಡಬೇಕು ಅಂತ. ಅದಕ್ಕೆ ಅರ್ಧದಷ್ಟು ತೋಟನಲ್ಲಿ ಕೆಲಸ ಮಾಡೋರಿಗೆ ಉಳುವವನೇ ಒಡಿಯ ಅಂತ ಅವರಿಗೆ ಕೊಟ್ಬಿಟ್ರು. ಅಂಥದ್ರಲ್ಲಿ ನೀವು ಸಂಬಂಧದಲ್ಲಿ ನಮ್ಮವರು. ಅದಕ್ಕೆ ನಿಮ್ಮ ಪಾಲನ್ನ ಯಾವತ್ತೋ ತೆಗೆದಿಟ್ಟಿದ್ದೀನಿ. ನಿಮಗೆ ಸೇರಬೇಕಾದ ಆಸ್ತಿ ಪತ್ರ ಇಲ್ಲಿದೆ.
ದಯವಿಟ್ಟು ತಗೊಳ್ಳಿ. ಈ ಸೇಡು, ಈ ದ್ವೇಷ ಎದುರಾಳಿನ ಮುಗಿಸಲ್ಲ, ನನ್ನನ್ನೇ ಮುಗಿಸ್ಬಿಡುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ನೀವು ಶುರು ಮಾಡ್ತಿರೋ ಹೊಸ ಸಂಬಂಧಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಇದು ನಿಮ್ಮ ಹತ್ರನೇ ಇರಲಿ. ನಿಮ್ಮ ಹತ್ರ ಇದ್ರೆ 100 ಜನಕ್ಕೆ ಆಶ್ರಯ ಆಗುತ್ತೆ. 100 ಹೊಸ ಮರಗಳು ನಡೆಯೋರಿಗೆ ನೆರಳಾಗುತ್ತೆ. ಒಪ್ಪಿಸ್ಕೊಳ್ಳಿ. ಕುಮಾರ, ರಾಮ ಜೋಯಿಸರ ದೈವ ಶಕ್ತಿ ಬಗ್ಗೆ ಗೊತ್ತಿಲ್ಲ ನಿನಗೆ. ಅವ್ರ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲ. ನೀನಿಲ್ಲಿಂದ ಈಗಲೇ ಹೊರಟು ಬಿಡು. ಇಲ್ಲ ಅಂದ್ರೆ ಮೃತ್ಯುವಿನ ಸುಳಿಗೆ ನೀನೇ ಹೋಗಿ ಸಿಕ್ಕಾಕೊಳ್ತೀಯ. ನನ್ನ ತಂಟೆಗೆ ಬರಬೇಡ ಅಂತ ನಾನು ಮೊದಲೇ ಹೇಳಿದ್ದೀನಿ ತಾನೆ. ಸರಿ ಗುರುಜಿ, ನಾವೇನು ಹೊರಡ್ತೀವಿ. ಬಾಪ, ಕುಮಾರ ಒಬ್ಬ ಪ್ರಭಾವಿ ಮಾಂತ್ರಿಕ. ಅವನನ್ನ ಕುಗ್ಗಿಸ್ಲೇಬೇಕು. ಇಲ್ಲ ಅಂದ್ರೆ ಅವನು ಮನೆನೇ ಸರ್ವನಾಶ ಮಾಡ್ತಾನೆ. ಈ ವಿಚಾರನ ರಾಮ್ ಜೋಯಿಸರ ಹತ್ರ ಮಾತಾಡಿದೆ. ಅವರೇ ಅವನನ್ನು ಬದಲಾಯಿಸ್ತಾರಂತೆ. ಅವನು ಬದಲಾಗಲ್ಲ. ಅವನ ಮೇಲೆ ಶಕ್ತಿ ಪ್ರಯೋಗ ಮಾಡಲೇಬೇಕು. ಇಲ್ಲ ಅಂದ್ರೆ ಅವನು ನಮ್ಮನ್ನೆಲ್ಲ ಸರ್ವನಾಶ ಮಾಡ್ತಾನೆ. ಮತ್ತೆ ನಾನು ಯಾವಾಗ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಮುಗಿಸ್ಬಿಡ್ತೀನಿ, ಆಮೇಲೆ ಎಲ್ಲಿಗೆ ಹೋಗೋದು ಅಂತ ಹೇಳು. ಫಸ್ಟ್ ಮುಗಿಸಿ ಆಮೇಲೆ ಹೇಳ್ತೀನಿ. ಕರ್ಕೊಂಡು ಹೋಗದೆ ಇರು, ಆಮೇಲೆ ಇದೆ ನಿನ್ಗೆ. ಏಯ್ ಕುಮಾರ ನೋಡಿದ್ರ? ಅಯ್ಯೋ, ನಮ್ಗೇನ್ ಬೇರೆ ಕೆಲ್ಸನೇ ಇರಲ್ವಾ? ಎಲ್ಲೋದ್ನೋ ಯಾರಿಗ್ ಗೊತ್ತು. ಒಂದ್ ಸ್ವಲ್ಪ ಉಪ್ಪು ಇದ್ಲು ಬೇಕಾಗಿತ್ತು. ಅರೆ, ಅವನು ಅದನ್ನೇ ಕೇಳಿ ತಗೊಂಡೋದ. ಬಾಚನಿಗೆ ಶೇವಿಂಗ್ ಸೆಟ್ ಎರಡೂ ಕಾಣಿಸ್ತಾ ಇಲ್ಲ. ಶೂಸು ಕಾಣಿಸ್ತಾ ಇಲ್ಲ. ಲಾಂಛನ್ಯ ಮಂತ್ರದಲ್ಲಿ ಸೋಲು ಅನ್ನೋದಿಲ್ಲ. ಇಲ್ಲಿರೋದು ಗೆಲುವು ಅಥವಾ ಸಾವು. ಒಬ್ರು ಗೆಲ್ತಾರೆ, ಇನ್ನೊಬ್ರು ಸಾಯ್ತಾರೆ.
ರೀ ಕಾಫಿ ತಗೊಳ್ಳಿ. ಬೇಡ. ಯಾಕ್ರಿ ಏನು ಚಿಂತೆಯಲ್ಲಿದ್ದೀರಾ? ಏನೂ ಇಲ್ಲ. ಕರ್ಣನ್ ಬಗ್ಗೆ ನಿನಗೆ ಏನನ್ಸುತ್ತೆ? ಮಗ ಅನ್ಸುತ್ತೆ. ಕುಮಾರ ಮಗ ಅನ್ನಿಸ್ಕೊಳ್ಳೋದಕ್ಕೆ ಇನ್ನು ಸಮಯ ಹಿಡಿಸುತ್ತೆ. ಕರ್ಣ ನಿಜವಾದ ಮಗ ಇಲ್ಲದೆ ಇದ್ರು ಅವನ್ ತೋರಿಸಿದ ತಾಯಿ ಪ್ರೀತಿ ನಿಜವಾಗಿತ್ತು. ಕುಮಾರ ದುಷ್ಟ ಯೋಚನೆ ಇಟ್ಕೊಂಡು ಈ ಮನೆಗೆ ಬಂದಿದ್ದ. ಇನ್ನವನು ಬರಲ್ಲ. ಇನ್ಮೇಲೆ ಅವನ ನೆರಳು ಕೂಡ ಈ ಕಡೆ ಸುಳಿಯಲ್ಲ. ಈ ಸಬ್ಬಕ್ಕಿ ಪಾಯಸ ಯಾರು ಮಾಡಿದ್ದು? ನಾಳೆ ಯಶೋಧ ಬರೋದು ಗೊತ್ತಾನೆ. ಅವಳು ಬಂದ್ಮೇಲೆ ಮಾಡ್ತಾಳೆ. ಸಿರಿ ಯಶೋದನ್ ಕೇಳಿ ಅವಳ ತರನೇ ಪಾಯಸ ಮಾಡಿದ್ದಾಳೆ. ರುಚಿ ನೋಡಿ. ಅದ್ಭುತ. ಈ ಪಾಯಸ ಮಾಡೋದನ್ನ ನನ್ನ ತಂಗಿ ಹತ್ರ ಕಲ್ತು. ನನ್ನ ದೇಹಕ್ಕೆ ವಯಸ್ಸಾಗಿರ್ಬಹುದು, ನನ್ನ ನಾಲಿಗೆಗಲ್ಲ. ಈ ತರ ಪಾಯಸ ಮಾಡೋದು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಯಶೋಧ ಎಲ್ಲಿ? ಮಾವ, ಪಾಯಸ ನಾನೇ ಮಾಡಿದ್ದು. ಅಮ್ಮ ನಾಳೆ ಬರ್ತಾರೆ, ನೀವು ತಿನ್ನಿ. 20 ವರ್ಷ ಈ ಮನಸ್ಸು ಅವಳಿಗೋಸ್ಕರ ಕಾದಿದೆ. ನನ್ನ ಭಾವನೆಗೆ ಮೋಸ ಮಾಡಕ್ಕಾಗಲ್ಲ. ಯಶೋಧ ಇಲ್ಲೇ ಇದ್ದಾಳೆ. ಕಾದಿದ್ ನೀನ್ ಮಾತ್ರ ಅಲ್ಲ ಅಣ್ಣ, ನಾನು ಕೂಡ. ನನ್ನ ಮೇಲಿನ ಕೋಪ ಕಮ್ಮಿ ಆಯ್ತಾ? ನನ್ನ ಮಗುನ ಕಳ್ಕೊಂಡ ಕೋಪ ಎಷ್ಟಿತ್ತು ಅಂದ್ರೆ, ನಿನ್ನ ನೋಡಿದಾಗ ನಿನ್ ಮಗು ಮೇಲೆ ಕೋಪ ಬರುವಷ್ಟು. ಅದು ನಿನಗೆ ತಟ್ಟದೇ ಇರ್ಲಿ ಅಂತ ನಿನ್ನನ್ನು ದೂರ ಇಟ್ಟೆ. ಕೋಪ ತಣ್ಣಗಾಯ್ತು. ಆ ಶಾಪ ಮನಸ್ಸಲ್ಲೇ ಇತ್ತು. ಹಾಗಿದ್ದು ಆಗೋಯ್ತು. ಹೇಗಿದೆಯಮ್ಮ? ಮಾಮ, ಊಟ ಮಾಡೋಣ. ಅಯ್ಯೋ ಅಣ್ಣ, ಪಾಯಸ ಆರೋಗುತ್ತೆ, ತಿನ್ನಿ.
ಮಗ ಸಿಕ್ತ ಅಂತ ಕೇಳಿ ಹೋಗಿದ್ ನನ್ನ ಜೀವ ಮತ್ತೆ ವಾಪಸ್ ಬಂದಂಗಾಯ್ತು. ಕರ್ಣ ಎಲ್ಲಣ್ಣ? ನಿಜವಾದ ಕರ್ಣ ಇಲ್ಲ ಅಂತ ಹೇಗಮ್ಮ ಹೇಳಿ? ನಿಮ್ಮೆಲ್ಲರ ಖುಷಿಯಲ್ಲಿ ಒಬ್ಬ ಕರ್ಣ ಇದ್ದಾನೆ. ಅವನು ಹಾಗೆ ಇರಲಿ. ಅಣ್ಣ, ಕರ್ಣ ಎಲ್ಲಿ ಹಿಂದೆ? ನಿನಗೆ ಗೊತ್ತಲ್ಲಮ್ಮ ಅವನೆಷ್ಟು ತುಂಟ ಅಂತ. ಇಲ್ಲೋ ಹೋಗಿರ್ತಾನೆ, ಬರ್ತಾನೆ. ನೀನು ಊಟ ಮಾಡಮ್ಮ. ಅವ್ನು ಹಾಗೆಲ್ಲ ಸುಮ್ಮನೆ ಬರಲ್ಲ ಅಮ್ಮ. ಅವ್ನು ಬರೋ ರೇಂಜೇ ಬೇರೆ. ಹೇ ಸಿರಿ, ಎಲ್ಲಿ ನಿನ್ನ ಆಕ್ಟಿವ್ ಫ್ರೆಂಡ್ ಕರ್ಣ ಕಾಣ್ತಾನೆ ಇಲ್ವಲ್ಲ? ಮೋಮ್ ಕ್ವಾಯ್ಟ್. ಯಾರಾದ್ರೂ ಕೇಳಿಸ್ಕೊಂಡ್ರೆ? ನಿನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬರೀ ಅವಂದೇ ಪಿಕ್ಚರ್ಸ್ ಇದೆ. ರಿಮೆಂಬರ್, ಹೀ ಇಸ್ ಜಸ್ಟ್ ಅನ್ ಆಕ್ಟರ್ ಅಷ್ಟೇ. ಹಾಗೇನಿಲ್ಲಮ್ಮ. ಮನೆಯವರೆಲ್ಲ ಅವನನ್ನ ಮಗ ಅಂತ ಒಪ್ಕೊಂಡಿದ್ದಾರೆ. ನಾನು ಮಾವನ್ ಮಗ ಅಂತ ಒಪ್ಕೊಂಡಿದ್ದೀನಿ. ನೀನು ಅಳಿಯ ಅಂತ ಒಪ್ಕೊಂಡ್ಬಿಡು. 2 ಮಿನಿಟ್ಸ್ ಬರ್ತೀನಿ. ಓಕೆ? ಏ ಸಿರಿ, ಕರ್ಣ, ಕರ್ಣ ಎಲ್ಲ ಹೋದ? ಕರ್ಣ ಇಲ್ಲೂ ಇಲ್ಲ. ಇವನಿಗೆ ಫಸ್ಟು ನಮ್ಮಮ್ಮನ ಹತ್ರ ನೆಟ್ಟಗೆ ಬಿಹೇವ್ ಮಾಡೋದನ್ನ ಕಲಿಸ್ಬೇಕು. ಇಲ್ಲಾಂದ್ರೆ ಓವರ್ ಆ್ಯಕ್ಟಿಂಗ್ ಮಾಡಿ ಎಲ್ಲ ಹಾಳು ಮಾಡಿಬಿಡ್ತಾನೆ. ಇಲ್ಲಿ ಮಲ್ಕೊಂಡಿದ್ದಾಳೆ. ಸರಿ, ಸರ್ಪ್ರೈಸ್ ಮಾಡೋಣ. ಸರ್ಪ್ರೈಸ್. ಎಲ್ಲಿದೆಯಾ? ಇಲ್ಲಿದೆಯಾ? ಸಿರಿ, ಯಾರದು? ಯಾರು? ಬೇಡ. ನಾನು ಕರ್ಣ. ಕತ್ಲಲ್ಲಿ ಕಪ್ಪು ಕಾಣಿಸ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ಈ ಟೈಮಲ್ಲಿ ಕರೆಂಟ್ ಬೇರೆ ಇಲ್ವೇ? ತಡಿ ಟಾರ್ಚ್ ತಗೊಂಡ್ಬರ್ತೀನಿ, ಅವಾಗ ಗೊತ್ತಾಗತ್ತೆ ನಾನು ಯಾರು ಅಂತ. ಅಯ್ಯೋ, ಎಲ್ಲಿಪ್ಪ ಟಾರ್ಚು? ಕರೆಂಟೇ ಬಂತು. ಈಗ ನೋಡು. ಅಮ್ಮ, ಲಾಕ್ ಆಗೋದಾ? ಹೆಂಗಾರು ಮ್ಯಾನೇಜ್ ಮಾಡಬೇಕು. ಸಿರಿ, ಏನಾಯ್ತು ನಿನಗೆ? ಸಿರಿನಾ? ಅರೆ ಓಕೆ ಬೇಬಿ, ನಿನ್ನೆ ಸಾಯಂಕಾಲ ಕರೆಕ್ಟಾಗೇ ಇದೆಯಲ್ಲ. ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ಮಾತಾಡು ಸಿರಿ. ಯಾಕೆ ಹಿಂಗೆ ಕೂತಿದೀಯಾ? ಮಾತಾಡು. ಏನಾಯ್ತು? ಭೋಜ, ಇಲ್ಲೋಡು ಸಿರಿ ಹೆಂಗಾಗಿದ್ದಾಳೆ ಅಂತ. ನಿನಗೆ 1000 ಸಲ ಪಡ್ಕೊಂಡೆ. ಅಪ್ಪನ್ ಬೇರು ಕಷಾಯ ಎಲ್ ಬೇಕಲ್ಲಿ ಇಡಬೇಡ ಅಂತ. ಕುಡಿದು ಬಿಡ್ತಾಳೆ ಕಣೋ. ಹೆಂಗಾಗಿದ್ದಾಳೆ ನೋಡು. ಸಿರಿ, ಸಿರಿ ಎಲ್ಲ ಓಕೆನಾ? ಇದೆಷ್ಟು ಹೇಳು ನೋಡು. ಕರೆಕ್ಟ್ ಲೆಕ್ಕ ಹಾಕು. ಅಯ್ಯೋ, ಗೊತ್ತಾಗ್ತಾ ಇಲ್ವೇ? ಅಮ್ಮ, ಸಿರಿ ಏನಾಯ್ತು? ಅಮ್ಮನ ಕರ್ಣ, ನೀನೇನ್ ಇಲ್ಲಿ? ಸಿರಿ, ಸಿರಿ ನೀನ್ ನೋಡಿ ಹೆಂಗಾಗ್ಬಿಟ್ಟಿದ್ಯಾ ಅಂತ. ಸಿರಿ, ನಿಮ್ಮ ಅಮ್ಮನ ನಾನು ಫೋಟೋದಲ್ಲೂ ನೋಡಿಲ್ಲ, ಆದ್ರೆ ಥೇಟು ನಿಮ್ಮ ಅಮ್ಮನ ತರನೇ ಆಗ್ಬಿಟ್ಟಿದ್ಯಾ. ಅಮ್ಮನ್ ತರ ಅಲ್ಲ, ಅಮ್ಮನೇ. ಅಮ್ಮನ ಜಸ್ಟ್ ಮಿಸ್ಸು. ಬರೀ ಓವರ್ ಆಕ್ಟಿಂಗು. ಅಮ್ಮ, ನೀನ್ ಕಳ್ದಾಕಿದ್ ಕರ್ಣ. ಗೊತ್ತು. ಕರ್ಣ ಸಿಗೋ ರೇಂಜೇ ಬೇರೆ ಅಂದಿದ್ದೆ, ಆದ್ರೆ ಈ ರೇಂಜಿಗೆ ಸಿಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಯಶೋದ, ಅಣ್ಣ, ಏನಾಯ್ತಮ್ಮ? ಅದು ಇವನ್ ಬಂದು ತಪ್ಪಿಸ್ಕೊಂಡ್ಬಿಟ್ಟಿದ್ನಲ್ಲ, ಕ್ಷಮೆ ಕೇಳಿ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದ. ಹುಷಾರ. ಆಶೀರ್ವಾದ ಮಾಡಿ ಅತ್ತೆ. ಚೆನ್ನಾಗಿರ. ಅದು ಕಣ, ಒಣಗಿರೋದಲ್ಲ ಕಣ, ಮೇಲೆ ಕಾಯಿ ಕೀಳೋ. ಕಾಯಿ ಹಣ್ಣಾಗಿರೋದು ಕೀಳೋ. ಕರ್ಣ, ಕಾಫಿ ಕೊಡು. ಓ, ಇದು ಎಂಜಲಾಗಿದೆ, ಬೇರೆ ತಗೊಂಡ್ಬರ್ತೇನೆ. ಅದನ್ನೇ ಕೊಡು, ಪರವಾಗಿಲ್ಲ. ಏನು ಹಂಗೆ ನೋಡ್ತೀಯ? ಮಗ ಅಂತ ಒಪ್ಪಿದ್ದಾಯ್ತು, ಎಲ್ಲ ಆಸ್ತಿ ನಂದೆ.
ಮಗ ಅಂತ ಒಪ್ಕೊಂಡಾಯ್ತು, ತಂಗಿ ಬೇರೆ ಬಂದವಳೆ, ಇನ್ನು ನಮ್ಮ ಉಳಿಗಾಲ ಇಲ್ಲ. ನಿಮಗಿನ್ನ ಮೇಲಿರೋನೇ ಗತಿ. ಲೊಟ್ಟೆ ಮೇಲ್ಗಡೆ. ಹುಷಾರೋ. ಮೊದಲು ಈ ಮನೆ ನಾನು ಖಾಲಿ ಮಾಡಬೇಕು. ಆತ್ಮಂ ನಿಧ್ರಾಯಣಂ ನಿದ್ರಾತ್ಮಂ ಯಚ್ಛರಂ. ಆತ್ಮಂ ನಿಧ್ರಾಯಣಂ ನಿದ್ರಾತ್ಮಂ ಯಚ್ಛರಂ. ನೀನ್ ಏನೋ ಎಡವಟ್ ಮಾಡ್ತಾ ಇದೀಯಾ. ಇದು ನನ್ನ ಮಲಗ್ಸಂಗ್ ಕಾಣ್ತಿಲ್ಲ, ಇನ್ನೊಂದು ಆತ್ಮನ ಎಬ್ಬರ್ಸಂಗ್ ಕಾಣ್ತಾ ಇದೆ. ಆತ್ಮಗಳನ್ನ ಮಲಗಿಸ್ಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತವೆ. ಮಂತ್ರ ಮಾತ್ರ ನಿಲ್ಲಿಸ್ಬೇಡ, ಹೇಳ್ತಾ ಇರು. ಲೇ, ನನ್ನ ಹತ್ರ ಆಟ ಆಡಬೇಡ. ನಿನ್ನ ಹೆಂಗೆ ಮಲಗಿಸ್ಬೇಕು ಅಂತ ನನ್ಗೆ ಗೊತ್ತು. ಆತ್ಮಂ ನಿಧ್ರಾಯಣಂ ನಿದ್ರಾತ್ಮಂ ಯಚ್ಛರಂ. ಆತ್ಮಂ ನಿಧ್ರಾಯಣಂ ನಿದ್ರಾತ್ಮಂ ಯಚ್ಛರಂ. ಆತ್ಮಂ ನಿಧ್ರಾಯಣಂ ನಿದ್ರಾತ್ಮಂ ಯಚ್ಛರಂ. ಆತ್ಮಂ ನಿಧ್ರಾಯಣಂ ನಿದ್ರಾತ್ಮಂ ಯಚ್ಛರಂ. ಏ ಸುರೇಶ, ಇಲ್ಲೇನ್ ಕೆಲ್ಸ? ಇನ್ಮೇಲೆ ಲೈಫಲ್ಲಿ ಒಂದು ಎದ್ದೊಳ್ಳೇಬಾರ್ದು, ಹಂಗ್ ಮಲಗಿಸ್ಬಿಡೋಣ. ಅಯ್ಯಯ್ಯೋ, ನನ್ ಕುತ್ತಿಗೆ ಬರ್ತಲ್ಲಮ್ಮ. ಮಕ್ಕಳ ಮಾರಣ. ನನಗೆ ತಾರಕ ಬರುವ ಮುನ್ಸೂಚನೆ ಸಿಕ್ಕಿದೆ. ದೊಡ್ಡ ಆಪತ್ತು ಕಾದಿದೆ. ನೀನೇ ಅವನನ್ನು ಎದುರಿಸಬೇಕು. ಹೇಗೆ? ಹೇಗಂತ ನನಗೂ ಗೊತ್ತಿಲ್ಲ, ಆದರೆ ಅವನ ತಂತ್ರವನ್ನು ಎದುರಿಸಲೇಬೇಕು. ಮತ್ತಿದಕ್ಕೆ ಪರಿಹಾರ? ನಿನ್ನ ತಾಂತ್ರಿಕ ಬಂಡೆಗಲ್ಲು ಗುರುಗಳ ಹತ್ತಿರ ಹೋಗಿ ಸಿದ್ಧಿಯನ್ನು ಪಡೆದುಕೊಂಡು ಬಾ. ಬಂದ ವಿಷಯ ನನ್ನ ಪ್ರಯೋಗಕ್ಕೆ ಸಿದ್ಧಿಯಾಗಬೇಕು. ತಾಂತ್ರಿಕ ಪ್ರಯೋಗ. 1 ವಾರ ನೀನು ಇಲ್ಲಿಯೇ ಉಳಿದುಕೊಳ್ಳಬೇಕು. ಹಾಗೂ ನೀನಿಲ್ಲಿರುವ ಮತ್ತು ಇಲ್ಲಿ ನಡೆಯುವ ವಿಚಾರ ಯಾರಿಗೂ ತಿಳಿಯಬಾರದು.
ಇದೆಲ್ಲ ಹೇಗಾಯ್ತು? ಅಮ್ಮ ಸ್ಟಡೀಸ್ಗೆ ಅಂತ ಫಾರಿನ್ ಹೋದಾಗ ಅಲ್ಲೇ ಲವ್ ಮಾಡಿದ್ರು. ಮನೆಯವ್ರನ್ನೆಲ್ಲ ಒಪ್ಪಿಸಿ ಅಲ್ಲೇ ಮದುವೆ ಕೂಡ ಆದರು. ಆದರೆ ಏನು ಸರಿ ಹೋಗಿಲ್ವೋ ಏನೋ, ನಾನು ಹುಟ್ಟಿದ 3 ವರ್ಷಕ್ಕೆ ಅಪ್ಪ ಅಮ್ಮನಿಗೆ ಡಿವೋರ್ಸ್ ಆಯಿತು. ಅಪ್ಪ ಡಿವೋರ್ಸ್ ಆದಮೇಲೆ ಬೇರೆ ಯಾರನ್ನೂ ಮದುವೆ ಆದರು. ಆದರೆ ಯಾವತ್ತೂ ನನಗೆ ಅಪ್ಪ ಬೇಕು ಅಂತ ಅನಿಸ್ಲಿಲ್ಲ. ಅಮ್ಮನೇ ಎಲ್ಲ ಆಗಿದ್ರು. ಶಿ ವಾಸ್ ಎವ್ರಿಥಿಂಗ್ ಟು ಮೀ. ನಾವಿಬ್ಬರು ತುಂಬ ಖುಷಿಯಾಗಿದ್ವಿ. ಅವ್ರಿಗಿದ್ದಿದ್ದು ಒಂದೇ ಒಂದು ಕೂರ್ಗು. ಮಗು ಕಳೆದಾಕಿ ಅಣ್ಣನಿಂದ ದೂರ ಆಗಿದ್ದು. ಆಮೇಲೆ ನಾನು ಏನೇನೋ ಮಾಡಿ ಎಲ್ಲ ಸರಿ ಹೋಯ್ತು ಅನ್ನೋವಾಗ ಅವತ್ತು ಅಮ್ಮ ಯಾಕೋ ತುಂಬ ಮಂಕಾಗಿದ್ರು. ಯಾಕೆ ಅಂತ ಕೇಳಿದಾಗ ಅಪ್ಪ ಹಿಂದಿನ ದಿನ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡ್ರಂತೆ. ರೂಮ್ಗೆ ಹೋಗಿ ಸ್ವಲ್ಪ ಹತ್ರು ಅನಿಸುತ್ತೆ. ಕಲ್ಯಾಣಿಗೆ ಬಾ, ಸ್ನಾನ ಮಾಡಬೇಕು ಅಂತ ಅಂದರು. ಸ್ನಾನ ಮಾಡುವಾಗ ಯಾಕೋ ತುಂಬ ಅನ್ಯೂಶಲಾಗಿ ಬಿಹೇವ್ ಮಾಡಿದ್ರು ಅನ್ನಿಸ್ತು. ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಮನೆಗೆ ಬಂದು ಮಲಗಿದ್ರು. ಅದಾದಮೇಲೆ ಗುರುಜಿ ಬಂದಿದ್ರು. ಆಮೇಲೆ ಡಾಕ್ಟರ್ ಕೂಡ ಬಂದು ಚೆಕ್ ಮಾಡಿದ್ರು. ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ಆದರೆ ಕಾಯಿಲೆ ಯಾವುದು ಅಂತ ಗೊತ್ತಾದ್ರೆ ನಾನು ಹಿತ್ತಲಲ್ಲೇ ಮದ್ದು ಹುಡುಕ್ತೀನಿ. ಇಲ್ಲಿ ಕಾಯಿಲೆ ಏನು ಅಂತ ತಿಳಿಯುತ್ತಿಲ್ಲ, ಔಷಧಿನೂ ಉಳಿತಿಲ್ಲ. ಅಣ್ಣನಾಗಿ ಸೋತಿದ್ದೀನಿ. ವೈದ್ಯನ ಧೈರ್ಯನೂ ಸಿಗ್ತಿಲ್ಲ. ದಯವಿಟ್ಟು ಒಮ್ಮೆ ನೋಡಿ. ಯಾರದೂ ಮಾತಿಲ್ಲ, ಕಥೆ ಇಲ್ಲ, ನಗ್ಲಿಲ್ಲ, ಅಳ್ಳಿಲ್ಲ. ಮಲಗ್ದವರು ಎದ್ದೇಳಲೇ ಇಲ್ಲ. ಯಾಕೆ ಹೀಗೆ ಮಾಡಿದ್ರು? ಅಪ್ಪನ ಹತ್ರ ಹೋಗ್ಬೇಕನ್ಸಿದ್ರೆ ನನ್ನ ನೆನಪಾಗ್ಲಿಲ್ವಾ? ಮಗಳ ಜೊತೆ ಇರಬೇಕು ಅಂತ ಅನ್ಸ್ಲೇ ಇಲ್ವಾ? ನಮ್ಮ ಯಶೋಧ ಸಾವಿಗೆ ಇವತ್ತಿಗೂ ನನಗೆ ಉತ್ತರ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಮನಸ್ಸಿಗೆ ಸುಶೀಲಾ, ನೀವೇನಾ? ನಾನೇ. ಯಾಕೆ, ಏನಾಯ್ತು? ಅದು ಕೈ. ಸುಶೀಲಾ, ಅದೆಲ್ಲ ನಿನ್ ಭ್ರಮೆ. ಏನೂ ಆಗಿಲ್ಲ. ಬಾ ಬಾ, ಸುಧಾರಿಸ್ಕೋ ಬಾ. ಸಾಕು ಸಾಕು, ಇನ್ನು ಜಾಸ್ತಿ ತಿಂದ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ನೀರು ಕುಡಿಯಪ್ಪ. ನಿಧಾನ ನಿಧಾನ. ಒಂದು ನಿಮಿಷ ಇರು, ನೀರು ತರ್ತೀನಿ.
ಏನಾಯ್ತು? ಕರ್ಣ ದೇವ, ನಾನ್ ದೇವ ಅಮ್ಮ. ಕರ್ಣ ಅಲ್ಲೋಡು, ಪಾತ್ರೆಗಳೆಲ್ಲ ಬಿದ್ದಿದೆ. ಕರ್ಣ ಒಂದು ನಿಮಿಷ. ಒಂದು ವೇಳೆ ದಾರ್ಕ ಏನಾದರೂ ಅಮ್ಮ. ಕಲ್ಯಾಣಿಯಲ್ಲೇ ತಾರಕ ಪ್ರಯೋಗ ಮಾಡಿರೋದು. ಈ ಲೋಕವನ್ನು ಮಂತ್ರವಾದಿಗಳು ಆತ್ಮಬಂಧನಕ್ಕಾಗಿ ಮೊದಲಿನಿಂದಲೂ ಉಪಯೋಗಿಸುತ್ತಿದ್ದಾರೆ. ಅದರಲ್ಲಿದ್ದ ತ್ರಿಶಂಕು ಸ್ವರ್ಗದ ಬಗ್ಗೆ ತಿಳಿದು ಅದನ್ನು ಪಡೆಯಲು ಆಸೆ ಪಟ್ಟಿದ್ದಾರೆ. ತ್ರಿಶಂಕು ಸ್ವರ್ಗದಲ್ಲಿ ಎಲ್ಲವೂ ಸಿಗುತ್ತದೆ, ಆದರೆ ಸಾವೊಂದಿಲ್ಲ. ಅದಕ್ಕಾಗಿಯೇ ತಾರಕ ಕೂಡ ಆ ತ್ರಿಶಂಕು ಸ್ವರ್ಗಕ್ಕಾಗಿ ಅಪತಪಿಸುತ್ತಿದ್ದಾನೆ. ಆದರೆ ಆ ಸ್ವರ್ಗಕ್ಕೆ ಹೋಗಲು ತ್ರಿಶಂಕುಮಣಿಯ ಅವಶ್ಯಕತೆ ಇದೆ. ಅದನ್ನು ಪಡೆಯಲು ಪ್ರಯತ್ನಿಸಿದ ಎಲ್ಲಾ ಮಂತ್ರವಾದಿಗಳು ಅಲ್ಲೇ ಸಿಲುಕಿ ಅತೃಪ್ತ ಆತ್ಮಗಳಾಗಿ ನರಳಾಡುತ್ತಿದ್ದಾರೆ. ಸಿರಿಯ ತಾಯಿ ಯಶೋದೆಯ ಆತ್ಮವನ್ನು ಕೂಡ ಅಲ್ಲೇ ಬಂಧಿಸಿ ಸಾಯಿಸಿದ್ದಾನೆ. ರಾಮಜೋಯಿಸರ ಪತ್ನಿಯ ಆತ್ಮವನ್ನು ಸಹ ಅಲ್ಲೇ ಬಂಧಿಸಿದ್ದಾನೆ. ನಮಸ್ಕಾರ. ನಮಸ್ಕಾರ. ಸಂಬೋತಿ ಸ್ವಾಮಿಗಳು. ನಾನೇ. ತ್ರಿಶಂಕುವಿನ ಬಗ್ಗೆ. ತ್ರಿಶಂಕು ಬಗ್ಗೆನಾ? ಅದನ್ನ ಭೇದಿಸೋದಕ್ಕೆ ಒಬ್ಬರ ಕೈಲಿ ಮಾತ್ರ ಸಾಧ್ಯ ಇತ್ತು. ಅದು ಬ್ರಹ್ಮಜೋಯಿಸರು ಮಾತ್ರ. ಬ್ರಹ್ಮಜೋಯಿಸರ? ಹೌದು. ಆ ವಿದ್ಯೆ ಅವರೊಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅವರು ತಮ್ಮ ಎಲ್ಲ ವಿದ್ಯಾನ ತಮ್ಮ ಮಗನಿಗೆ ದಾರಿ ಎರೆದಿದ್ದನ್ನ ನಾನೇ ಕಂಡಿದ್ದೀನಿ. ತ್ರಿಶಂಕು ಬಗ್ಗೆ ನಿಮಗೆ ಸಹಾಯ ಆಗ್ಬೇಕು ಅಂದ್ರೆ ಅವರನ್ನ ಭೇಟಿಯಾಗೋದು ಒಳ್ಳೇದು. ಅವ್ರಿಗೆ ಬರೋ ವಿದ್ಯೆ ನಿಮಗೆ ಗೊತ್ತಿರಲೇಬೇಕು. ಇದೆಲ್ಲ ನಿನಗೆ ಗೊತ್ತಾಯ್ತು? ಅಮ್ಮನಿಗೆ ತ್ರಿಶಂಕು ಪ್ರಯೋಗ ಆಗಿದೆ. ಅತ್ತೆ ತೀರೋಗೋದಕ್ಕೆ ಕಾರಣನೂ ಅದೇ. ಇದನ್ನೆಲ್ಲ ಈ ಕಾಲದಲ್ಲಿ ಯಾರು ಮಾಡ್ತಾರೆ? ದಾರ್ಕ. ಗುರುಜಿ, ಏನಾಯ್ತು? ಅಪ್ಪ ಅಪ್ಪ ನೀವು ಮಾಟ? ನಮ್ದು ಮಾಟ ಅಲ್ಲ, ಮಂತ್ರ ಮತ್ತು ತಂತ್ರ. ನಾನು ಇದರ ಬಗ್ಗೆ ಕೇಳಿದ್ದೀನಿ, ಆದರೆ ಪ್ರಯೋಗ ಮಾಡಲಿಕ್ಕೆ ಇದೆ ಮೊದಲನೇ ಬಾರಿ ಓದ್ತಾ ಇದ್ದೀನಿ. ಮೊದಲನೇ ಬಾರಿ? ಈ ಪ್ರಯೋಗ ಕೈ ಕೊಡಲ್ಲ ತಾನೆ? ನನ್ನ ಹಲ್ಲುಗಳು ಊದ್ರಿಲ್ಲ, ನಾನು ಮಂತ್ರ ಪಠನೆಗಳನ್ನು ಮರೆತಿಲ್ಲ. ಕೆಲವು ದಿನದಿಂದೆ ಅತುರಂಗ ಪ್ರಯೋಗ ಮಾಡಿದೆ, ಅದರಲ್ಲಿ ಯಶಸ್ವಿನೂ ಆದೆ.
ಅತುರಂಗ ಪ್ರಯೋಗನ ಯಾರ ಮೇಲೆ? ಕುಮಾರನ ಮೇಲೆ. ಆವತ್ತೇನಾಯ್ತು ಅಂದ್ರೆ ಹೌದು, ದನದ ಕೊಟ್ಟಿಗೆನೇ ಯಾಕೆ? ಸದಾ ಕಾಮಧೇನು ನೆಲೆಸಿರುವಂತ ಜಾಗ, ಬೆರಣಿ, ಗಂಜಲ, ಕ್ಷೀರ ಇರುವಂತ ಜಾಗ. ಅದಕ್ಕಿಂತ ಶ್ರೇಷ್ಠವಾದ ಜಾಗ ಇನ್ನೊಂದಿಲ್ಲ. ಸುಶೀಲನ್ನ ನಾವು ಸಹಜ ಸ್ಥಿತಿಗೆ ಕರ್ಕೊಂಡು ಬರೋದಿಕ್ಕೆ ತ್ರಿಶಂಕು ಪ್ರಯೋಗನ ಅಲ್ಲೇ ಮಾಡೋಣ. ಅಮ್ಮ ಬಾಗಿಲು ತೆಗೆಯಮ್ಮ. ಅಮ್ಮ ಅಮ್ಮ, ಯಾಕಮ್ಮ ಕೆರ್ಚ್ಕೊಂಡೆ? ನಾನಮ್ಮ ಕರ್ಣ, ಏನಾಯ್ತು? ಅಲ್ಲಿ ಯಾರೋ ಕೂತಿದ್ರು. ಅಮ್ಮ ಮಂತ್ರಗಳ ಶಬ್ದ ಬೇರೆ ಕೇಳಿಸ್ತಾ ಇತ್ತು. ಅಮ್ಮ, ಯಾವ್ದೋ ಕೆಟ್ಟ ಕನಸಾಗಿರುತ್ತೆ. ನಾನು ಬಂದೆ ತಾನೆ. ಇಲ್ಲ ಕರ್ಣ, ನೀ ಬಾ, ನಾನು ಹೇಳ್ತೀನಿ. ಬಾ ಬಾ. ಅಮ್ಮನನ್ನ ಉಳಿಸ್ಕೋಬೇಕಂದ್ರೆ ಪೂಜೆ ಕಾರ್ಯಗಳಲ್ಲಿ ತೊಡ್ಕೊಳ್ಬೇಕು. ಬೆಸ್ತದಲ್ಲಿದ್ದ ನಿನ್ನೊಳಗಿಂದ ನಿನ್ನನ್ನ ಈಗಲಾದರೂ ಆಚೆ ತರಬೇಕು. ಇದಕ್ಕೆ ಸಿದ್ಧಿಯನ್ನ ಮಾಡಬೇಕು. ಈ ಸಿದ್ಧಿ ಪೂರ್ಣಗೊಳ್ಳದೆ ತ್ರಿಶಂಕು ಪಯಣ ನಿನ್ನಿಂದ ಸಾಧ್ಯವಿಲ್ಲ.
ಯಾರು ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ? ಆಗಮಕಂ ಮಾತ್ರಂ ಪೈತ್ರಂ. ಗುರುಜಿ, ಬನ್ನಿ ಗುರುಜಿ. ಗುರುಜಿ ನಿಧಾನ. ಬನ್ನಿ ಗುರುಜಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗುರುಜಿ, ಕುಡಿಯಕ್ ನೀರು ತರಲ್ಲ? ನನ್ನ ಅಂತ್ಯಕಾಲ ಹತ್ತಿರವಾಗಿದೆ. ಗುರುಜಿ, ನಾನಿನ್ನು ಹೆಚ್ಚು ಕಾಲ ಬದುಕಲ್ಲ. ನನ್ನ ಮೇಲೆ ಮಾಟ ಪ್ರಯೋಗವಾಗಿದೆ. ಆ ಕುಟುಂಬ ಉಳಿಬೇಕಂದ್ರೆ ಸಿದ್ಧಿ ಪ್ರಯೋಗ ಪೂರ್ಣ. ಗುರುಜಿ, ಗುರುಜಿ, ಗುರುಜಿ ಇದ್ದಳಿ. ಅವರುಗಳೇ, ಅವರುಗಳೇ, ಅಲ್ಲಿ ಗುರುಜಿ, ಗುರುಜಿ. ಅಯ್ಯೋ, ಇವನಿಗೆ ಸಿದ್ಧಿ ಪೂರ್ಣಗೊಳ್ಳಲಿಲ್ಲ. ಅಮ್ಮ, ಅಮ್ಮ, ಅಮ್ಮ. ತ್ರಿಶಂಕು ಆತ್ಮಗಳ ಲೋಕ. ತುಂಬಾ ಭ್ರಮೆ ಕಾಡುತ್ತೆ. ಅಲ್ಲಿಗೆ ಹೋಗಿ ಬರೋದು ತುಂಬಾ ಕಷ್ಟ. ಹುಷಾರು. ಅಂದ್ರೆ ಈ ಪ್ರಯೋಗನ ನನ್ನ ನಂಬ್ಕೊಂಡು ಮಾಡ್ತಾ ಇದ್ದೀರಾ? ಈ ಸಿದ್ಧಿ ಪೂರ್ಣಗೊಳ್ಳದೆ ತ್ರಿಶಂಕು ಪಯಣ ನಿನ್ನಿಂದ ಸಾಧ್ಯವಿಲ್ಲ. ನಿನಗೆ ದೀರ್ಘಾಯುಷ್ಯ ಇಲ್ಲ. ನನ್ನ ಹತ್ರ ತ್ರಿಶಂಕು ಮಣಿ ಇದೆ. ದಾರ್ಖಾ ವಂಶದವರು ನಮ್ಮ ವಂಶದವರಿಂದೇ ಬಿದ್ದಿರೋದು ಈ ಮಣಿಗೋಸ್ಕರನೇ. ಇದರಿಂದ ನಾನು ನಿನ್ನನ್ನು ಆಲೋಕಕ್ಕೆ ಕಳಿಸ್ತೀನಿ. ನೀನು ಹುಷಾರಾಗಿ ಹೋಗಿ ಬರಬೇಕು. ನನ್ನ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅಮ್ಮನ ಮಾತ್ರ ಹುಷಾರಾಗಿ ತಲುಪಿಸ್ತೀನಿ. ಸಂಬಂಧಗಳ ಅನುಭವನೇ ಗೊತ್ತಿಲ್ಲದ ಅನಾಥ ನಾನು. ಅಂಥವನಿಗೆ ಮಗನ ಪಟ್ಟ ಕೊಟ್ಟಿದ್ದೀರಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಹೋರಾಡ್ತೀನಿ. ನನಗೆ ಸುಶೀಲಾ ವಾಪಸ್ ಬರೋದು ಎಷ್ಟು ಮುಖ್ಯನೋ, ನನ್ನ ಮಗ ಕರ್ಣ ವಾಪಸ್ ಬರೋದು ಅಷ್ಟೇ ಮುಖ್ಯ. ವಿಜಯೀ ಭವ. ಕ್ರೀಂ ಕ್ರೋಂ ತ್ರಿಶಂಕುಂ ಪರಮಗಳಂ ಅತ್ಕೃಷ್ಟತೆ ಸಮರ್ಪಣಂ. ತ್ರಿಶಂಕುಲೋಕಂ ಅಷ್ಟ ದಿವ್ಯ ಗೋಮಾತೆ ಸಮರ್ಪಣಂ. ಮುಖಂ ಪದಂ ಸ್ತಂಭಯ. ಅಮ್ಮ, ನಾನು ಕನ್ನಡ. ನತ್ವಾ ವಿಸ್ತಂ ತತಃ.
ಇದು ತ್ರಿಶಂಕುಲೋಕ. ಮಂತ್ರವಾದಿ ಮಾಟಗಾರರಿಗೆಲ್ಲ ತ್ರಿಶಂಕುಲೋಕ ಬೇಕು. ಅದನ್ನು ಆಕ್ರಮಿಸಿರುವವನು ಒಬ್ಬನೇ, ದಾರ್ಕ. ನೋಡು, ಇವರೆಲ್ಲ ನನ್ನ ಹಾಗೆ ಬಂದು ಪೂರ್ಣಗೊಳ್ಳದೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ನೀನು ಕೂಡ ಇವರಂತೆ ಸುಟ್ಟು ಕೊಳೆತು ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಅಂತರ ಪಿಶಾಚಿಯಾಗಿರ್ತೀಯ. ಜೀವ ಬಿಟ್ಯ. ಬೆಸ್ತದ ಹುಲ್ಲು ಕಡ್ಡಿಗೂ ಸಮ ಇಲ್ಲ ನೀನು. ಈಗ ನಾನು ಭೂಲೋಕಕ್ಕೆ ಹೋಗೋ ಸಮಯ. ಏಷ ಏವ ಪರೋಹ ಭೂಲೋಕ ಪ್ರವೇಶ ಉದಾಹಿತಃ. ಎದುರಾಳಿ ಹೇಳೋ ಮಂತ್ರನ ತಿರುಗು ಮರುಗು ಮಾಡಿ ಜಪಿಸಿದರೆ ಆ ಮಂತ್ರ ಪ್ರಯೋಗವಾಗುವುದಿಲ್ಲ. ಓಂ ಹ್ರೀಂ ಬಕ್ಲಾಮುಖಿ ಸರ್ವ. ದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭ್ಯ ಜೀವಂ ಕಿಲ್ಯಂ ಬುದ್ಧಿಂ ವಿನಾಶ್ಯ ಹ್ರೀಂ ಓಂ ಸ್ವಾಹ ಸ್ವಾಹ. ಹ್ರೀಂ ವಟಕಾಯ ಅಪದುದ್ಧಾರಣಾಯ ಕುರು. ಹ್ರೀಂ ವಟಕಾಯ ಅಪದುದ್ಧಾರಣಾಯ ಕುರು ಕುರು. ವಟಕಾಯ ಹ್ರೀಂ. ಹ್ರೀಂ ವಟಕಾಯ ಅಪತ್ ಉದ್ಧರಣಾಯ ಗುರು ಗುರು ಪಟಕಾಯ ಹ್ರೀಂ. ಸುಶೀಲಾ, 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 ಎದ್ದೇಳು. ಏನ್ ನಡೀತಾ ಇದೆ ಇಲ್ಲಿ? ತ್ರಿಶಂಕುಮಣಿಯ ದಾರಿನ ತೋರಿಸುವೆ, ಆದರೆ ಬಲಿಪೀಠದಲ್ಲಿ ಬಲಿ ಇಲ್ಲ. ಅವಳ ಆತ್ಮ ಭೂಲೋಕಕ್ಕೆ ಮರಳಿದೆ ಎಂದರೆ ತ್ರಿಶಂಕುವಿನಲ್ಲಿ ನಡೆದಿದ್ದಾದರೂ ಏನು? ಆತ ಸತ್ತಂತೆ ನಟಿಸಿದ್ದಾನೆ. ನನ್ನ ಮಂತ್ರಗಳು ಅವನ ಮೇಲೆ ಪ್ರಯೋಗವಾಗಿಲ್ಲ. ನಾನೇ ಹೇಳಿಕೊಟ್ಟ ಮಂತ್ರವನ್ನು ನನ್ನ ಮೇಲೆ ಪ್ರಯೋಗಿಸಿದ್ದಾನೆ. ನಾನು ತ್ರಿಶಂಕು ಲೋಕಕ್ಕೆ ಮರಳಲೇಬೇಕು. ಜೈ ತ್ರಿಶಂಕು. ನಟನೆ, ನಟ ಭಯಂಕರ, ನಟ ಸಾಮ್ರಾಟ. ಈಗೊಂದು ಹೊಸ ನಟನೆ ಶುರು ಮಾಡೋಣ. ಯಾಕೆ ಹಿಂಗಾಡ್ತಿದ್ದಾನೆ ಕರ್ಣ?
ಬಾಲಭಾಕ್ಷ ಬೋಟುಕಾಯಿ ಮಂತ್ರವನ್ನು ಸಿದ್ಧಿಸುತ್ತಿದ್ದೇನೆ. ಇದರಿಂದ ಎದುರಾಳಿಯ ನಾಲಿಗೆ ಹೊರಳದಂತೆ ಮಾಡಬಹುದು. ಅದರಿಂದ ಅವನ ಶಕ್ತಿ ಕುಗ್ಗಿ ಅಸಹಾಯಕನಾಗುತ್ತಾನೆ. ತ್ರಿಶಂಕುಲೋಕಂ ಅಷ್ಟಗವ್ಯ ಗೋ ಜತಮಸ್ಕಡವೋ ಜ್ಯೋತಿಸ್ಮತಿ ಕಾಂಚನ ಅಪ್ಪ ಬಾಯಿ ಕಟ್ಟಿದೆ. ಚಿರಂಜೀವಿ, ವಯಸ್ಸೇ ಆಗದ ನಿನಗೆ ಈ ಲೋಕದಲ್ಲಿ ಬೆವರು ಮೂಡಿದೆ. ಕೊನೆಗಾಲ ಸನ್ನಿಹಿತವಾಗಿದೆ. ಏನು ದಾರಕ? ಮುಚ್ಚಿದ ಬಾಯಿಂದ ಮಂತ್ರಿಸಿ ನೀನನ್ನ ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ತ್ರಿಶಂಕುವಿನ ಸ್ವರ್ಗಕ್ಕೆ ಆಸೆ ಪಟ್ಟ ಮರುಕ್ಷಣವೇ ನಿನ್ನ ಮಾಂತ್ರಿಕತೆಯ ಶಕ್ತಿ ಎಲ್ಲ ಮುರಿದು ಹೋಗಿ ನರಕದ ಬಾಗಿಲು ನಿನಗಾಗಿ ತೆರೆದಿದೆ. ಎತ್ತು ನಿನ್ನ ಮಂತ್ರದಂಡವನ್ನ, ಪ್ರಯೋಗಿಸು ಬಿಸ್ತಾದಲ್ಲಿ ಕಲಿತ ಎಲ್ಲ ನಿನ್ನ ತಂತ್ರವನ್ನ. ಮಾಂತ್ರಿಕತೆಯನ್ನು ಗೆದ್ದ ಆ ನಿನ್ನ ಶಕ್ತಿ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಮಾಂತ್ರಿಕತೆಯನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಪಾದಕರ ಶಿರ ದೇಹ ಹೃದಯ ಸ್ತಂಭಕಂ. ಚೈತಜೈವಿ. ಬಾಲ್ಯಾವಸ್ಥೆ ಮುಗಿದ ನಂತರ ಅವನು ತ್ರಿಶಂಕು ಲೋಕಕ್ಕೆ ಪ್ರಯಾಣಿಸಬಹುದು. ಏಕೆಂದರೆ ಅವನ ಕೈಯಲ್ಲಿರೋದು ತ್ರಿಶಂಕು ರೇಖೆ. ನಾನ್ ಮನ್ಸ್ ಮಾಡಿದ್ರೆ ತ್ರಿಶಂಕು ಲೋಕಕ್ಕೆ ಹೋಗ್ಬೋದು. ಧಾರಕ ತ್ರಿಶಂಕುಮಣಿನ ದ್ವೇಷದಿಂದ ಗೆಲ್ಲಬೇಕು ಅಂತ ನೋಡ್ತಾ ಇದ್ದಾನೆ. ಅದಾಗದೇ ಇರೋ ವಿಷಯ. ನನಗೆ ತ್ರಿಶಂಕುಮಣಿ ಬೇಡ, ಆದರೆ ಪ್ರೀತಿಯಿಂದ ಅವ್ರ ಮನಸ್ಸನ್ನು ಗೆದ್ದು ಅವ್ರ ಮುಖಾಂತರನೇ ತ್ರಿಶಂಕು ಸ್ವರ್ಗಕ್ಕೆ ಹೋಗಿ ಆ ಲೋಕ ಹೆಂಗಿದೆ ಅಂತ ನೋಡಬೇಕು. ತ್ರಿಶಂಕು ಲೋಕದಲ್ಲಿ ಬಂದಿಯಾದನ, ತಾಯಿಗೋಸ್ಕರ ಅಲ್ಲೇ ಪ್ರಾಣ ಬಿಟ್ಟನ, ಅಥವಾ ಈ ತ್ರಿಶಂಕು ಮಣಿಯಿಂದ ಆ ಸ್ವರ್ಗಕ್ಕೆ ಹೋಗೋಕೆ ಅಂತಾನೆ ಈ ಮನೆಗೆ ಬಂದಿದ್ದನ?
ಸೌಂದರ್ಯ